ಇಲ್ಲಿ ಕೂತ್ಕೊಂಡು ಎಲ್ಲ ಇಲ್ಲಿ ನಮ್ಮ ಮೀಟಿಂಗ್ ಅಥವಾ ಎಂಜಾಯ್ ಮಾಡಲಿಕ್ಕೆ ಇಲ್ಲೊಂದು ಜಾಗ, ಇಲ್ಲಿಂದ ಮುಂದೆ ವಾಕಿಂಗ್ ಟ್ರ್ಯಾಕ್ ಇದೆಲ್ಲ ಹೋದ್ಮೇಲೆ ಇಲ್ಲಿ ಒಂದು ಟಾಯ್ಲೆಟ್ ಬ್ಲಾಕ್ ಇದೆ, ಮತ್ತು ಇಲ್ಲಿ ಗ್ರನೈಟ್ ಪರ್ಗೋಲ ಇಲ್ಲಿ ಬರ್ತದೆ ಈ ಕಡೆ ನಡುವೆ. ಆಮೇಲೆ ಇದೆಲ್ಲ ಸುತ್ತು ಸುಮಾರು 2 ಎಕರೆ ಜಾಗದಲ್ಲಿ ಈ ಟ್ರೀ ಪಾರ್ಕನ್ನು ನಾವು ಮಾಡಿದ್ದೇವೆ. ಮತ್ತು ಇಲ್ಲಿ ಗ್ಯಾಲರಿ, ನಮ್ಮ 80 ಜನ ಕೂತ್ಕೊಳ್ಳೋ ಒಂದು ಗ್ಯಾಲರಿ ಕೂಡ ಮಾಡ್ತೇವೆ ಇಲ್ಲಿ ಬಾವಿ ಹತ್ರ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಾಟರ್ ಫಾಲ್ಸ್, ಇಲ್ಲಿ ವಾಟರ್ ಫಾಲ್ಸ್ ಬರ್ತದೆ. ಸೊ ಒಟ್ಟಿನಲ್ಲಿ ಏನಂತ ಹೇಳಿದರೆ ಈ ದಿವ್ಯಾಂಗ ಮಕ್ಕಳು, ಅವರ ಪೋಷಕರು ಮತ್ತು ನಮ್ಮ ಹಿರಿಯ ನಾಗರಿಕರು ಇಲ್ಲಿ ಬಂದು ಒಂದು ಸ್ವಲ್ಪ ದಿವಸ ನಿಂತು ಇಲ್ಲಿ ವಾತಾವರಣದಲ್ಲಿ ಅವರು ಸುಖವಾಗಿ ಎಲ್ಲ ಸಂತೋಷದಿಂದ ಹೋಗಬೇಕಂತ ಒಂದು ಉದ್ದೇಶ. ಪಕ್ಷಿಗಳು ಇಲ್ಲಿ ಮತ್ತೆ ನಾವು ಬೇರೆ ಬೇರೆ ತರಿಯ ಇದು ಗಿಡಗಳನ್ನು ನೆಟ್ಟಿದ್ದೇವೆ, ಮರಗಳು, ಆಮೇಲೆ ಹೂ ಗಿಡಗಳು ಆಗ್ತವೆ. ಸೊ ಪಕ್ಷಿಗಳಿಗೆ, ವಿವಿಧ ದಿನದ ಪಕ್ಷಿಗಳಿಗೆ ಮತ್ತು ಚಿಟ್ಟೆಗಳು ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬರಬೇಕು ಅಂತ ಕೂಡ ನಮ್ಮದು ಉದ್ದೇಶ ಇದೆ.
ಇದು ಭಿನ್ನ ಸಾಮರ್ಥ್ಯದ ಮಕ್ಕಳು ಮಾಡಿರುವಂತಹ ಒಂದು ನೃತ್ಯ. ಇವರನ್ನು ಸೇವಾ ಭಾರತೀಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈ ಸೇವಾ ಯೋಜನೆಗೆ ಪ್ರೇರಕ ಶಕ್ತಿ ಮತ್ತು ಮಾರ್ಗದರ್ಶನ ಸಹಕಾರ ನೀಡಿದವರು ಶ್ರೀ CR ಜಿ ಅವರು ಈ ಕಾರ್ಯಕ್ರಮದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ಇವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ಸ್ವಾಗತ. ಈ ನಮ್ಮ ಸೇವಾ ಚಟುವಟಿಕೆಗಳಿಗೆ ಯಶಸ್ವಿಯಾಗಿ ನಡೆಸಲು ಪ್ರೇರಕ ಶಕ್ತಿ, ಸಹೃದಯ, ಸಜ್ಜನ, ಸೇವಾ ಮನೋಭಾವಗಳ ದಾನಿಗಳ ಸಹಕಾರ, ಈ ಕಾರ್ಯಕ್ರಮಕ್ಕೆ ಆಗಿಸುವ ಸೇವಾ ಭಾರತೀಯ ಎಲ್ಲ ದಾನಿಗಳಿಗೆ, ಹಿತೈಷಿಗಳಿಗೆ, ಕಾರ್ಯಕರ್ತ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿರುವ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳನ್ನು ತುಂಬ ಹೃದಯದ ಸ್ವಾಗತ. ಥ್ಯಾಂಕ್ ಯು. ಹೂಗುಚ್ಛ ಮತ್ತೆ ಸ್ಮರಣಿಕೆ ನೀಡಿ ಅತಿಥಿಗಳಿಗೆ ಗೌರವಾರ್ಪಣೆ. ಶ್ರೀ ಸತೀಶ್ ಪ್ರಭು ಇವರು ವೆಂಕಟರಮಣ ದೇವಸ್ಥಾನದ ಟ್ರಸ್ಟಿಗಳಲ್ಲಿ ಒಬ್ಬರು, ಹಾಗೆಯೇ ಸೇವಾ ಭಾರತೀಯ ಟ್ರಸ್ಟಿಗಳು ಹೌದು. ಅವರು ಡಾಕ್ಟರ್ ಪ್ರೊಫೆಸರ್ US ವಿಶಾಲರಾವ್ ಅವರಿಗೆ ಹೂಗುಚ್ಛ ಮತ್ತು ಸ್ಮರಣಿಕೆ ನೀಡಬೇಕಾಗಿ ಕೇಳ್ಕೊಳ್ತೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಹಾಗೂ ದಿಕ್ಸೂಚಿ ಭಾಷಣ ಮಾಡಲಿರುವ ಮಾನನೀಯ ಶ್ರೀ CR ಮುಕುಂದ ಇವರಿಗೆ ಡಾಕ್ಟರ್ ಸತೀಶ್ ರಾವ್ ಅವರು ಪ್ರಸಿದ್ಧ ಮನೋವೈದ್ಯರು, ಮಂಗಳೂರು ಮಹಾನಗರದ ಮಾನ್ಯ ಸಂಘಚಾಲಕರು ಮತ್ತು ಸೇವಾ ಭಾರತೀಯ ಟ್ರಸ್ಟಿಗಳು, ಇವರು ಹೂಗುಚ್ಛ ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ರೋಮನ್ ಆ್ಯಂಡ್ ಕ್ಯಾಥರಿನ್ ಲೋಬೋ ದೃಷ್ಟಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆಯ ಮಕ್ಕಳಿಂದ ಒಂದು ಸಮೂಹ ಗೀತೆ. ಈ ಸಂದರ್ಭದಲ್ಲಿ ಈ ಯೋಜನೆಯ ಸ್ಥಳ ಸುಮಾರು 6 ಎಕರೆ ವಿಶಾಲವಾದಂಥ ಒಂದು ಜಾಗವನ್ನು ದಾನ ಕೊಟ್ಟಂತಹ ಡಾಕ್ಟರ್ ಮಾಧವ ಕಾಮತ್ ಇವರನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತೇವೆ.
ಸಮಾಜದಲ್ಲಿ ಕೊರತೆ ಇರುವಂಥ ವ್ಯಕ್ತಿಗಳು ಸಾಕಷ್ಟು ಜನ ಇರ್ತಾರೆ. ಸಂಪನ್ಮೂಲ ಇರುವಂತಹ ಸಜ್ಜನ ಬಂಧುಗಳು, ಸೇವಾ ಕೆಲಸ ಮಾಡಬೇಕು ಹೇಳುವಂಥವರು ಕೂಡ ಸಾಕಷ್ಟು ಜನ ಇರ್ತಾರೆ. ಇವರಿಬ್ಬರ ಮಧ್ಯೆ ಸೇತುವೆ ಕಟ್ಟುವಂಥದ್ದು ಇಂದಿನ ಅವಶ್ಯಕತೆ. ಸೇವಾ ಭಾರತಿ ಈ ರೀತಿಯ ಕೆಲಸ ಮಾಡ್ತಾ ಇದೆ. ಸೇವಾ ಭಾರತಿಯ ಆಶಯವನ್ನು ಗೀತೆಯ ಮೂಲಕ ರೋಮನ್ ಆ್ಯಂಡ್ ಕ್ಯಾಥರಿನ್ ಲೋಬೋ ದೃಷ್ಟಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆಯ ಮಕ್ಕಳು ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಜಿಲ್ಲೆಗಳ ಏಕೈಕ ದೃಷ್ಟಿಮಾಂದ್ಯ ಮಕ್ಕಳ ಶಾಲೆ ನಮ್ಮದು. ನಮ್ಮ ಸುತ್ತಮುತ್ತ ಯಾರೇ ದೃಷ್ಟಿಮಾಂದ್ಯ ಮಕ್ಕಳಿದ್ದರೆ ಅವರಿಗೆ ಈ ಶಾಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವಸತಿಯುತ ಶಾಲೆಯಲ್ಲಿ ಹಾಸ್ಟೆಲ್ ಇದೆ, ಉಚಿತವಾಗಿ ಶಿಕ್ಷಣ ಇದೆ. ಆ ರೀತಿ ಯಾರಾದರೂ ಇದ್ದರೆ ಅವರನ್ನು ಈ ಶಾಲೆಗೆ ಸೇರಿಸಲಿಕ್ಕೆ ನಾವು ಸಹಕಾರ ಕೊಡಬೇಕು. ಈಗ ವ್ಯಕ್ತಿ ಮತ್ತು ಸಮಾಜದ ನಡುವೆ ಸೇವೆಯ ಸೇತುವೆ ಹೇಗೆ ಕಟ್ಟಬೇಕು ಹೇಳುವಂತಹ ಸೇವಾ ಭಾರತೀಯ ಆಶಯ ಗೀತೆಯನ್ನು ಮಕ್ಕಳು ಪ್ರಸ್ತುತಪಡಿಸ್ತಾರೆ. ಕೇವಲ ಹಾಡು ಹಾಡೋದು ಮಾತ್ರ ಅಲ್ಲ, ಕೀಬೋರ್ಡ್ ಮತ್ತು ತಬಲಾ ನುಡಿಸುವಂಥವರು ಕೂಡ ನಮ್ಮ ಈ ಶಾಲೆಯ ಮಕ್ಕಳು. ಇವರನ್ನು ತಯಾರು ಮಾಡಿರುವಂಥವರು ಟಾಗೋರ್ ದಾಸ್, ಅಶೋಕ್ ಚರಣ್ ನೈಟ್, ಇದರದ ಹೆಸರು ನಾವು ಆಧಾರ ಸ್ತಂಭಗಳಲ್ಲಿ ಒಬ್ಬರು ಟಾಗೋರ್ ದಾಸ್ ಇದ್ದರು. ಮಂಗಳೂರಿನ ಮೊಹಮ್ಮದ್ ರಫಿ ಅಂಥೇಳಿ ಅವರಿಗೆ ಪ್ರಸಿದ್ಧಿ ಇದೆ. ಈಗ ಅವರು ನಮ್ಮ ದೃಷ್ಟಿಮಾಂದ್ಯ ಮಕ್ಕಳ ಶಾಲೆಯ ಸಂಗೀತ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. व्यक्ति समाज
ಬನ್ನಿ ತನುಮನ ಧನಗಳ ಒಡನೆ ಸೇವೆಯ ಸೇತುವೆ ಕಟ್ಟಲು ಬನ್ನಿ ವ್ಯಕ್ತಿ ಸಮಾಜದ ನಡುವೆ ಮನೆ ಮನೆಯಾಗಲಿ ಸೇವಾಧಾಮ ಚಿರವಾತ್ಸಲ್ಯದ ಸೆಲೆಯು ನೋವಲಿ ನರಳಿಹ ಹತಭಾಗ್ಯರಿಗೆ ನಲಿವನು ನೀಡುವ ನೆಲೆಯು ಮನೆ ಮನೆಯಾಗಲಿ ಸೇವಾಧಾಮ ಚಿರವಾತ್ಸಲ್ಯದ ಸೆಲೆಯು ನೋವಲಿ ನರಳಿಹ ಹತಭಾಗ್ಯರಿಗೆ ನಲಿವನು ನೀಡುವ ನೆಲೆಯು ಅಸ್ಪೃಶ್ಯತೆ ಅನ್ಯಾಯವನ್ನಳಿಸಲು ಗೈಯುವ ದೃಢ ಸಂಕಲ್ಪ ಅಸ್ಪೃಶ್ಯತೆ ಅನ್ಯಾಯವನ್ನಳಿಸಲು ಗೈಯುವ ದೃಢ ಸಂಕಲ್ಪ ಭಾರತ ಮಾತೆಯ ಆರಾಧನೆಗೆ ಅರ್ಪಿಸಿ ಜೀವನ ಪುಷ್ಪ ಸೇವೆಯ ಸೇತುವೆ ಕಟ್ಟಲು ಬನ್ನಿ ವ್ಯಕ್ತಿ ಸಮಾಜದ ನಡುವೆ ಸೇವೆಯ ಸೇತುವೆ ಕಟ್ಟಲು ಬನ್ನಿ ವ್ಯಕ್ತಿ ಸಮಾಜದ ನಡುವೆ ನಾಡ ದೇವತೆಗೆ ಅರ್ಪಿಸ ಬನ್ನಿ ನಾಡ ದೇವತೆಗೆ ಅರ್ಪಿಸ ಬನ್ನಿ ತನುಮನ ಧನಗಳ ಒಡವೆ ಸೇವೆಯ ಸೇತುವೆ ಕಟ್ಟಲು ಬನ್ನಿ ವ್ಯಕ್ತಿ ಸಮಾಜದ ನಡುವೆ ಸೇವೆಯ ಸೇತುವೆ ಕಟ್ಟಲು ಬನ್ನಿ ವ್ಯಕ್ತಿ ಸಮಾಜದ ನಡುವೆ ಸೇವಾ ಭಾರತೀಯ ಆಶಯಗಳನ್ನು ಸುಂದರ ಗೀತೆಯ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಊರಿನಲ್ಲಿ ಒಂದು ಸೇವಾ ಚಟುವಟಿಕೆ ಆಗಬೇಕು ಅಂತ ಅವರು ಒಂದು ಕಟ್ಟಡವನ್ನು ನಿರ್ಮಿಸಿದ್ರು. ಒಂದು ಅಂಧ ಮಕ್ಕಳ ಶಾಲೆಯನ್ನು ಪ್ರಾರಂಭ ಮಾಡಿದರು. ನಡೆಸಲಿಕ್ಕಾಗಲಿಲ್ಲ. ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಯಾರು ಅಂತ ಅವರು ಹುಡುಕ್ತಾ ಇರಬೇಕಾದ್ರೆ ಅವರ ಕಣ್ಣಿಗೆ ಬಿದ್ದದ್ದು ಸೇವಾ ಭಾರತಿ. ಇನ್ನೂ ಅನೇಕ ಜನ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಹೇಳುವಂಥ ಆಕಾಂಕ್ಷೆಗಳಿದ್ದರೂ ಕೂಡ ಅವರಿಗೆ ಸೇವಾ ಭಾರತಿಯ ಬಗ್ಗೆ ವಿಶ್ವಾಸ ಮೂಡಿ ಈಗ ಅವರ ಕಟ್ಟಡದಲ್ಲಿ ಈ ದೃಷ್ಟಿಮಾಂದ್ಯ ಮಕ್ಕಳ ವಸತಿಯ ಶಾಲೆ ನಡೀತಾ ಇದೆ. ಅವರ ಆಶಯದಂತೆ ತುಂಬ ಚೆನ್ನಾಗಿ ಈ ಶಾಲೆ ನಡೀತಾ ಇದೆ. ಪ್ರಸ್ತುತ 17 ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಪಡೀತಾ ಇದ್ದಾರೆ. ಚೀಫ್ ಮ್ಯಾನೇಜರ್ ಆಗಿ ಸ್ವಯಂ ನಿವೃತ್ತಿ ಪಡೆದವರು. ಸ್ವಯಂ ನಿವೃತ್ತಿಯ ನಂತರ ಚೇತನಾದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗ ವೇದಿಕೆಯನ್ನು ಅಲಂಕರಿಸಿರುವಂತಹ ಅಧ್ಯಕ್ಷರು ಶ್ರೀ ಡಾಕ್ಟರ್ ವಿಶಾಲ್ ರಾವ್, ಹಾಗೆ ಇವತ್ತಿನ ದಿಕ್ಸೂಚಿ ಭಾಷಣವನ್ನು ಮಾಡಲಿರುವವರು ಶ್ರೀ ಮುಕುಂದಜಿ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರು, ಹಾಗೆ ನಮ್ಮ ದಾನಿಗಳು, ಹಿತೈಷಿಗಳು ಮತ್ತು ನಮ್ಮ ಸೇವಾ ಭಾರತೀಯ ಎಲ್ಲ ವಿಶ್ವಸ್ತರು ಎಲ್ಲರಿಗೂ ನಮಿಸುತ್ತಾ ಸೇವಾ ಭಾರತೀಯ ಕೆಲವು ಅಂಶವನ್ನು ನಾವು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಸೇವಾ ಭಾರತಿ ರಿಜಿಸ್ಟರ್ ಮಂಗಳೂರು. ಈ ಸಂಸ್ಥೆಯು 33 ವರ್ಷಗಳ ಸೇವಾ ಕಾರ್ಯಗಳ ಚರಿತ್ರೆಯ ಪುಟಗಳಲ್ಲಿ ಈ ದಿನ ಅಂದರೆ ಏಪ್ರಿಲ್ 4, 2024 ಸೇವಾ ಚೇತನಾ ಕಟ್ಟಡದ ಲೋಕಾರ್ಪಣೆಯ ದಿನ ಸ್ಮರಣೀಯ ಎಂದು ಉಲ್ಲೇಖಿಸಲು ನಮ್ಮ ವಿಶ್ವಸ್ತ ಮಂಡಳಿ ತುಂಬ ಹರ್ಷಪಡುತ್ತಿದೆ. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಕೆಲವು ಅಂಶಗಳನ್ನು ತಮ್ಮ ಮುಂದಿಡಲು ನಾನು ಬಯಸುತ್ತೇನೆ.
ಶಾರೀರಿಕ ಅಂಗವೈಕಲ್ಯ ಮತ್ತು ಬುದ್ಧಿಮಾಂದ್ಯತೆ ಇರುವ ಮಕ್ಕಳನ್ನು ಅಂಗವಿಕಲರು ಎಂದು ಹಿಂದೆ ಕರೆಯಲಾಗುತ್ತಿದ್ದರೆ ಈಗ ಭಿನ್ನ ಸಾಮರ್ಥ್ಯದವರು, ವಿಕಲಚೇತನರು, ವಿಶಿಷ್ಟ ಚೇತನರು, ವಿಶೇಷ ಮಕ್ಕಳು ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಕರೆಯುತ್ತಿದ್ದಾರೆ. ಇಂತಹ ಮಕ್ಕಳಿಗೆ ವಿಶೇಷ ದೈವಿಕ ಸಾಮರ್ಥ್ಯ ಇರುವ ಹಿನ್ನೆಲೆಯಲ್ಲಿ ಭಾರತದ ಗೌರವಾನ್ವಿತ ಪ್ರಧಾನಿಯವರು ಇವರನ್ನು ದಿವ್ಯಾಂಗರು ಎಂದು ಕರೆದಿರುವುದು ಈ ವರ್ಗದವರ ಬಗ್ಗೆ ಸಮಾಜವು ಹೆಚ್ಚು ಗಮನಿಸುವಂತಾಗಲಿ ಎಂಬ ಉದ್ದೇಶವಿರಬಹುದು ಎಂದು ತಿಳಿಯುತ್ತೇನೆ. ಒಟ್ಟು ಜನಸಂಖ್ಯೆಯ ಸುಮಾರು 3 ಜನ ಈ ವರ್ಗದಲ್ಲಿ ಗಣಿಸಲ್ಪಡುತ್ತಾರೆ ಎಂದು ಒಂದು ಅಂದಾಜು. ನಮ್ಮ ನಡುವೆಯೇ ಗಣನೀಯ ಪ್ರಮಾಣದಲ್ಲಿ ಅವರ ಜೀವನ, ಅದನ್ನು ನಿಭಾಯಿಸುವಲ್ಲಿ ಅವರ ಪಾಲಕರು ಪಡುವ ಬವಣೆ ಮತ್ತು ಅವರ ಸೇವೆಯ ಅವಶ್ಯಕತೆಯ ಕುರಿತಾಗಿ ಸಾರ್ವಜನಿಕರಲ್ಲಿ ಸಂವೇದನಾಶೀಲತೆಯ ಕೊರತೆ ಇರುವುದರಿಂದ ಈ ಕುರಿತಾಗಿ ನೈಜ ಸ್ಥಿತಿಗಳನ್ನು ಇಲ್ಲಿ ಸೇರಿರುವ ಮಹಾಜನರ ಗಮನಕ್ಕೆ ತರಲು ನಾನು ಬಯಸುತ್ತೇನೆ. ಸಾಮಾನ್ಯ ವ್ಯಕ್ತಿಯೋರ್ವನ ಭೌತಿಕ ಸಾಮರ್ಥ್ಯದ ಅಂಶವು 70ಕ್ಕಿಂತ ಹೆಚ್ಚಿರುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ದಿವ್ಯಾಂಗರ ಭೌತಿಕ ಸಾಮರ್ಥ್ಯವು ಅಂಶವು 70ಕ್ಕಿಂತ ಕಡಿಮೆ ಇರುತ್ತದೆ. ಈ ಹಿನ್ನೆಲೆಯಲ್ಲಿ ದಿವ್ಯಾಂಗರನ್ನು ಆಂತರಿಕ ಅಂದರೆ ಬಾರ್ಡರ್ ಲೈನ್, ಸೌಮ್ಯ ಮತ್ತು ಮಧ್ಯಮ ಮೈಲ್ಡ್ ಆ್ಯಂಡ್ ಮಾಡರೇಟ್, ತೀವ್ರ ಸಿವಿಯರ್ ಮತ್ತು ತೀವ್ರತಮ ಪ್ರೊಫೌಂಡ್ ಎಂದು 4 ಪ್ರಕಾರಗಳಲ್ಲಿ ಗುರುತಿಸಲಾಗಿದೆ. ಅವರುಗಳ ಪೈಕಿ ತೀವ್ರ ಮತ್ತು ತೀವ್ರತಮ ವರ್ಗದಲ್ಲಿ ಬರುವವರು ತಮ್ಮ ದುರ್ಬಲ ಸಂವೇದನೆ, ಜಟಿಲ ಸಮಸ್ಯೆಗಳೊಂದಿಗೆ ನಡೆಸಿಕೊಂಡು ಆಂಶಿಕ ಅಥವಾ ಪೂರ್ಣ ಪರಾವಲಂಬಿ ಜೀವಿಗಳಂತೆ ಬದುಕನ್ನು ನಡೆಸಬೇಕಾಗುತ್ತದೆ. ಇಂತಹ ಮಕ್ಕಳಿಗೂ ಹಾಗೂ ಅವರ ಪಾಲನೆ ಮಾಡುವ ಪೋಷಕರಿಗೂ ಸಮಾಲೋಚನೆ ಬೇಕಾಗುತ್ತದೆ. ತಪ್ಪಿದಲ್ಲಿ ಪೋಷಕರು ಖಿನ್ನತೆಯೇ ಮೊದಲಾದ ಮಾನಸಿಕ ವ್ಯಾಧಿಗೂ ಒಳಗಾಗುತ್ತಾರೆ. ದಿವ್ಯಾಂಗ ಮಕ್ಕಳ ಜನ್ಮವೆತ್ತ ಆ ಪಾಲಕರಿಗೆ ಒಂದು ಕಡೆ ತಮ್ಮ ವಿಶೇಷ ಮಗುವಿನ ಮೇಲೆ ಅಪಾರ ಮಮತೆ, ವಾತ್ಸಲ್ಯಗಳು ಇದ್ದರೆ ಮತ್ತೊಂದು ಕಡೆ ತನ್ನ ಕರುಳ ಕುಡಿ ಪಡುವ ಬವಣೆಯನ್ನು, ಆಳವಾದ ವ್ಯಥೆಯನ್ನು ಕೂಡ ಕೊಡುತ್ತಾ ಇರ್ತದೆ. ಆದರೂ ಅವರು ತಮ್ಮ ಮಕ್ಕಳ ಮುಖದಲ್ಲಿ ನಗು ಮೂಡಿಸುವ ಪ್ರಯತ್ನ ಮಾಡುತ್ತಲೇ ಇರ್ತಾರೆ. ಈ ದಿಕ್ಕಿನಲ್ಲಿ 1998ರಲ್ಲಿ ಸೇವಾ ಭಾರತಿ ಮಾಡಿದ ಕಿರು ಪ್ರಯತ್ನ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ, ಶಾರೀರಿಕ ಹಾಗೂ ಮಾನಸಿಕ ನ್ಯೂನತೆಯ ಕಾರಣದಿಂದ ತಮ್ಮ ಮನೆಯ ಹೊರಗೇನೆ ಇರುವ ಮಂದಿರ, ಜಾತ್ರೆ, ಮದುವೆ ಇತ್ಯಾದಿಗಳಿಗೆ ಕರೆದುಕೊಂಡು ಅವರನ್ನು ಹೋಗದೆ ಅಥವಾ ಹೋಗಲಾರದೆ ಇಂತಹ ಮಕ್ಕಳನ್ನು ಪೋಷಕರೊಂದಿಗೆ ಮೇಳದಲ್ಲಿ ಸೇರಿಸಿ ಸಂತೆ, ಜಾತ್ರೆ, ಸಾಮಾನ್ಯರು ಸಂತಸ ಪಡುವ ವಾತಾವರಣ ಸೃಷ್ಟಿಸಿದಾಗ ಆ ಮಕ್ಕಳು ಮತ್ತು ಅವರ ಪಾಲಕರ ಮುಖದಲ್ಲಿ ಕಂಡುಬರುವ ಒತ್ತಡ ಮುಕ್ತ ನಗು ವರ್ಣಾತೀತ. ಅಂತಹ ಮೇಳದಲ್ಲಿ ಇಲ್ಲಿ ಸೇರಿರುವ ಕೆಲವರಾದರೂ ಭಾಗವಹಿಸಬಹುದು. ಕೋವಿಡ್ ಕಾಲದ 2 ವರ್ಷಗಳ ಹೊರತಾಗಿ ನಿರಂತರವಾಗಿ ಹಾಗೂ ಇದೇ ವರ್ಷ ಜನವರಿ 21ರಂದು ನಡೆದು ಸುಮಾರು 1600ರಷ್ಟು ದಿವ್ಯಾಂಗರು ಸೇರಿ ಸುಮಾರು 3000ಕ್ಕಿಂತಲೂ ಅಧಿಕ ಜನ ಆ ಒಂದು ಮೇಳದಲ್ಲಿ ಸೇರಿದ್ದನ್ನು ಕಂಡರೆ ಈ ಒಂದು ಸೇವಾ ಭಾರತೀಯ ಕಾರ್ಯಕ್ರಮ ಎಷ್ಟು ಮಹತ್ವದ್ದು ಮತ್ತು ಜನಪ್ರಿಯ ಎಂದು ಅನಿಸಿರಬಹುದು. ನಮಗೆ 3 ಹಗಲು ಪಾಲನಾ ಕೇಂದ್ರಗಳಲ್ಲಿ ಆಂತರಿಕ, ಸೌಮ್ಯ ಮತ್ತು ಮಧ್ಯಮ ಸ್ತರದ ಸುಮಾರು 220 ಮಕ್ಕಳು ಪಾಲನಾ ಕೇಂದ್ರಗಳಲ್ಲಿ ಮೂಲಭೂತ ಪೂರಕ ಸೌಲಭ್ಯಗಳ ಸಹಿತ ಆಟೋಟ, ವ್ಯಾಯಾಮ, ಶಾರೀರಿಕ ಚಿಕಿತ್ಸೆ, ಫಿಸಿಯೋಥೆರಪಿ, ವಾಕ್ ತರಬೇತಿ, ಸ್ಪೀಚ್ ಥೆರಪಿ ಇತ್ಯಾದಿಗಳೊಂದಿಗೆ ಮಗುವಿನ ಮನಸ್ಸು, ಶರೀರ, ಬುದ್ಧಿಪೂರ್ವಕ ಸಾಮಾಜಿಕ ಸಂವಹನ ಇದರಲ್ಲಿ ತೊಡಗಿಸುವ ರೀತಿಯ ಶಿಕ್ಷಣ ತರಬೇತಿಗಳನ್ನು ಕೊಡುವುದರೊಂದಿಗೆ ಆ ಮಗು ಮನೆಗೆ ಹೋದಾಗ ಸಾಯಂಕಾಲದ ವೇಳೆಗೆ ತಮ್ಮ ಕುಟುಂಬ ಸದಸ್ಯರೊಂದಿಗೆ ಸಂಯಮದಿಂದ ವ್ಯವಹರಿಸುವ ಸ್ಥಿತಿಯಲ್ಲಿರುವ ಕಾರಣ ಪೋಷಕರಿಗೂ ಈ ವಿಧಾನ ತುಂಬ ಸಹಕಾರಿಯಾಗಿರುತ್ತದೆ. ದೃಷ್ಟಿಮಾಂದ್ಯ ಮಕ್ಕಳಿಗೋಸ್ಕರ ನಾವು ನಡೆಸುತ್ತಿರುವ ವಸತಿಯುತ ಶಾಲೆಯಲ್ಲಿ ರಾಜ್ಯ ಸರ್ಕಾರಿ ಪಠ್ಯಕ್ರಮದ 1ರಿಂದ 10ನೇ ತರಗತಿ ತನಕದ ಶಿಕ್ಷಣ, ಬ್ರೈಲ್ ಹಾಗೂ ಕಂಪ್ಯೂಟರ್ ಬಳಕೆಯನ್ನು ಕಳೆದ 17 ವರ್ಷಗಳಿಂದ ನಡೆಸುತ್ತಿದ್ದು 45 ಮಕ್ಕಳು SSLC ಮುಗಿಸಿ ಬೇರೆ ಬೇರೆ ಕಡೆ ಉನ್ನತ ಅಧ್ಯಯನದಲ್ಲಿ ತೊಡಗಿದರೆ ಕೆಲವರು ಪದವಿ, ವ್ಯಾಸಂಗ ಮಾಡಿ ಬ್ಯಾಂಕ್ ಉದ್ಯೋಗ ಇತ್ಯಾದಿಗಳನ್ನು ಪಡೆದಿದ್ದಾರೆ. ಈ ವರ್ಷ ಸುಮಾರು 19 ಮಕ್ಕಳು ಕಲಿಯುತ್ತಿದ್ದಾರೆ. ನಿತ್ಯ ಬರುವವರು ಸುಮಾರು 15-16 ಮಕ್ಕಳು. ಈ ಶಾಲೆಯಲ್ಲಿ ಸಂಗೀತ ಪಾಠ ಕೂಡ ನಡೀತದೆ, ಆಟೋಟಗಳ ಸ್ಪರ್ಧೆಗಳನ್ನು ಮಾಡಿಸ್ತಾರೆ. ಸಂಗೀತ ಪಾಠ ಈಗಾಗಲೇ ನೀವು ನೋಡಿದಿರಿ, ನಮ್ಮ ಮಕ್ಕಳು ಯಾವ ರೀತಿ ಸಂಗೀತವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಅಂತೇಳಿ. ಈ ಶಾಲೆಗೆ ಹೆಚ್ಚು ಮಕ್ಕಳು ದಾಖಲಾಗುವಂತೆ
ತಾವುಗಳು ಕೂಡ ಸಹಕರಿಸಬಹುದು. ದಿವ್ಯಾಂಗರ ಪೋಷಕರಲ್ಲಿ ಆಳವಾಗಿ ನೆಲೆಗೊಂಡಿರುವ ಒಂದು ಚಿಂತೆ ಏನೆಂದರೆ, ಇಳಿಯ ವಯಸ್ಸಿನಲ್ಲಿ ಅಥವಾ ತಮ್ಮ ಕಾಲಾನಂತರ ಈ ವಿಶೇಷ ಮಗುವಿನ ಪರಿಸ್ಥಿತಿ ಏನು ಎಂಬುದು ಅವರ ಒಂದು ಚಿಂತೆ ಇರುತ್ತದೆ. ತೀವ್ರತಮ ಸಮಸ್ಯೆ ಎಂದರೆ ಪರಾವಲಂಬಿ ದಿವ್ಯಾಂಗ ಮಗು ವರ್ಷ ಕಳೆದಂತೆ ಬಲಿಯುತ್ತಾ ಹೋಗುವುದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಪೋಷಕರ ಶಕ್ತಿಯು ಕುಂದುತ್ತಾ ಹೋಗುತ್ತದೆ. ಎಷ್ಟೋ ಬಾರಿ ದಶಕಗಳಿಂದ ಪಾಲನೆ ಪೋಷಣೆ ಮಾಡಿಕೊಂಡು ಬಂದಿರುವ ಪಾಲಕರೇ ತೀವ್ರತರನಾದ ದೈಹಿಕ ಮಾನಸಿಕ ತೊಂದರೆಗಳು ಗುರಿಯಾಗುತ್ತಾರೆ. ಪೋಷಕರ ಈ ಸ್ಥಿತಿಗೆ ಪರಿಹಾರ ರೂಪದಲ್ಲಿ ಸೇವಾ ಭಾರತಿಯು ಕೈಗೊಂಡ ಯೋಜನೆ ದಿವ್ಯಾಂಗರ ಜೀವಿತಾವಧಿ ಪಾಲನಾ ಕೇಂದ್ರ, ದಿವ್ಯಾಂಗರ ವಸತಿಯುತ ಪಾಲನಾ ಕೇಂದ್ರ. ಅವರಿಗೆ ಬೇಕಾಗಿರುವ ಸರ್ವಸಜ್ಜಿತ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ ಹಾಗೂ ಮತ್ತಿತರ ಮೂಲಭೂತ ವ್ಯವಸ್ಥೆಗಳೆಲ್ಲವೂ ಒಂದೇ ಸೂರಿನಡಿಯಲ್ಲಿರುವ ಯೋಜನೆಯು ನಾವೆಲ್ಲರೂ ಸೇರಿರುವ ಈ ಕಟ್ಟಡ ಮುಂದಿನ ವರ್ಷಾರಂಭದಲ್ಲಿ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಈ ಯೋಜನೆಯ ಕಟ್ಟಡವನ್ನು ನಮಗೆ ಇನ್ಫೋಸಿಸ್ ಫೌಂಡೇಶನ್ ಕಟ್ಟಿಕೊಡುತ್ತಲಿದ್ದು, ಕೊನೆಯ ಅಂತಸ್ತಿನೊಂದಿಗೆ ಈ ಕಟ್ಟಡ ಪೂರ್ಣವಾಗಲು ಇನ್ನಿತರ ಸಂಸ್ಥೆಗಳು ಹಾಗೂ ದಾನಿಗಳ ಸಹಕಾರ ಕೊಡಬೇಕಾಗಿದೆ. ಈ ರಾಜ್ಯದ ಎಲ್ಲ ದಿವ್ಯಾಂಗರ ಪಾಲಕರಿಗೆ ನೆಮ್ಮದಿಯ ತಾಣವಾಗಬಹುದಲ್ಲದೆ ತಮ್ಮೆಲ್ಲರ ಸಹಕಾರದಿಂದ ಒಂದು ಮಾದರಿ ಕೇಂದ್ರವಾಗಬೇಕೆಂಬುದು ನಮ್ಮೆಲ್ಲರ ಆಶಯ. ಮಾಧವವನ ಎಂಬ ನಾಮಕರಣದೊಂದಿಗೆ ಈ ಆವರಣವು ದಿವಂಗತ ಡಾಕ್ಟರ್ ಮಾಧವ ಕಾಮತರು ದಾನ ರೂಪದಲ್ಲಿ ನೀಡಿದ 6 ಎಕರೆ ಜಾಗದಲ್ಲಿ ವ್ಯಾಪಿಸಿದ್ದು, ಸುಮಾರು 2 ಎಕರೆಯಷ್ಟು ಜಾಗದಲ್ಲಿ ಇತರರಂತೆ ದಿವ್ಯಾಂಗರು ವಿಹರಿಸಲು ನಡೆದಾಡಲು ಅನುಕೂಲ ವ್ಯವಸ್ಥೆ ಇರುವ ವಿವಿಧ ಥರದ ಗಿಡಮರಗಳ ವೃಕ್ಷೋದ್ಯಾನವನ್ನು IOCL ಸಹಕಾರದಿಂದ ಸಿದ್ಧವಾಗಿದ್ದು, ನಮ್ಮ ಇಂದಿನ ಅತಿಥಿಗಳು ಅವರ ಅಮೃತ ಹಸ್ತದಿಂದ ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಈಗ ತಾನೇ ಉದ್ಘಾಟನೆಗೊಂಡಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಥರದ ವೃಕ್ಷ ಹಾಗೂ ಹೂಗಿಡಗಳನ್ನು ಬೆಳೆಸಿ ವೃಕ್ಷಿ ಪ್ರಭೇದಗಳಿಗೆ ಆಸರೆಯಾಗಿಸುವುದರಲ್ಲಿ ನಮ್ಮ ಪ್ರಯತ್ನದೊಂದಿಗೆ ತಮ್ಮ ಸಹಕಾರವನ್ನು ಕೂಡ ನಾವು ಬಯಸುತ್ತೇವೆ. ಇಂದು ಲೋಕಾರ್ಪಣೆಗೊಂಡ ಸೇವಾ ಚೇತನ ಕಟ್ಟಡದಲ್ಲಿ ಸೌರಶಕ್ತಿಯ ಸದ್ಬಳಕೆ ಹಾಗೂ ಮಳೆ ಕೊಯ್ಲಿನ ವ್ಯವಸ್ಥೆಯೊಂದಿಗೆ 26 ಸುವ್ಯವಸ್ಥಿತ ಕೊಠಡಿಗಳಿದ್ದು, ಹಲವು ದಾನಿಗಳು ಹಾಗೂ ಸಂಘ ಸಂಸ್ಥೆಗಳ ಸಹಾಯ ಹಸ್ತದಿಂದ, ಅದರಲ್ಲಿಯೂ ಪ್ರಮುಖವಾಗಿ ಪ್ರತಿಷ್ಠಿತ IOCL ಸಂಸ್ಥೆಯ CSR ನಿಧಿಯ ಸಹಾಯದಿಂದ ಕಟ್ಟಡದ ಪಕ್ಕದಲ್ಲೇ ಈಗಾಗಲೇ ಉಲ್ಲೇಖಿಸಿದ ವೃಕ್ಷೋದ್ಯಾನವನ್ನು ಪ್ರಾಯೋಜಕತ್ವದಲ್ಲಿ ನೀಡಿದ IOCL ಸಂಸ್ಥೆಗೆ ಹಾಗೂ ಅದರ ಅಧಿಕಾರಿ ವರ್ಗಕ್ಕೆ ಹಾಗೂ ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಹಾಗೂ ನ್ಯಾಚುರಲ್ ಗ್ಯಾಸ್ ಮಂತ್ರಾಲಯದ ಸರ್ವರಿಗೂ ಸೇವಾ ಭಾರತಿ ಋಣಿಯಾಗಿದೆ. ಸೇವಾ ಚೇತನ ಸೌಧಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಹೋಮ ಹವನಾದಿಗಳನ್ನು ನೆರವೇರಿಸಿ ದಿನಾಂಕ 17/3/2024ರಂದು ಗೋವಾದ ಶ್ರೀ ಸಂಸ್ಥಾನ ಗೋಕರ್ಣ ಪರತಗಾಳಿ ಜೀವೋತ್ತಮ ಮಠದ ಪರಮಪೂಜ್ಯ ಶ್ರೀಮತ್ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಸ್ವಾಮೀಜಿಯವರು ಚಿತ್ತೈಸಿ ಆಶೀರ್ವದಿಸಿ ಅವರ ಮಂಗಲ ಪ್ರವೇಶದಿಂದ ಸೌಧವು ಪಾವನಗೊಂಡಿದೆ ಎಂಬ ಸಂಗತಿಯನ್ನು ತಿಳಿಸಲು ಈ ಸಂದರ್ಭದಲ್ಲಿ ಸಂತೋಷ ಪಡುತ್ತಿದ್ದೇನೆ. ಸೇವಾ ಚೇತನ ಕಟ್ಟಡದಲ್ಲಿ ದಿವ್ಯಾಂಗರಿಗೆ ಪುನರ್ವಸತಿ ಹಾಗೂ ಕೌಶಲ್ಯ ತರಬೇತಿ, ತಮ್ಮ ಮಗುವಿನ ಆರೈಕೆ ತರಬೇತಿಗಾಗಿ ಪೋಷಕರು ಮಗುವಿನೊಂದಿಗೆ ಅಲ್ಪ ಸಮಯ ಉಳಿಕೊಳ್ಳಲು ಅವಕಾಶ, ತುರ್ತು ಕಾರ್ಯಕ್ರಮ, ಪ್ರಯಾಣ ಮತ್ತಿತರ ಅನಿವಾರ್ಯತೆಯ ಸಂದರ್ಭದಲ್ಲಿ ಪೋಷಕರು ತಮ್ಮ ಮಗುವನ್ನು ಅಲ್ಪ ಸಮಯ ಉಳಿಕೊಳ್ಳುವ ತಾಣವಾಗಿಯೂ ಅದನ್ನು ಉಪಯೋಗಿಸಬಹುದು. ಬುದ್ಧಿಮಾಂದ್ಯತೆ ಮರೆಗುಳಿತನದಿಂದ ಬಳಲುವ ಹಿರಿಯ ನಾಗರಿಕರು ತಮ್ಮ ಆರೈಕೆ ನೆಮ್ಮದಿಗಾಗಿ ಅಲ್ಪ ಸಮಯ ಇರಲು ಅವಕಾಶ, ವಿವಿಧ ವಿಷಯಗಳಲ್ಲಿ ತರಬೇತಿ ಕೊಡಲು ಬರುವ ವಿಶೇಷ ತಜ್ಞರು, ಡಾಕ್ಟರು, ಪರಿಣಿತರು ಕೆಲವು ದಿನ ಉಳಿಕೊಳ್ಳಲು ಅದನ್ನು ಬಳಸುತ್ತೇವೆ. ಇಲ್ಲಿಯ ಕೆಲಸ ಕಾರ್ಯಗಳನ್ನು ಉದ್ಯೋಗಿಗಳಿಂದಲೇ ನಡೆಸುವುದು ಕಷ್ಟ ಸಾಧ್ಯವಿರುವ ಕಾರಣ ಸೇವಾ ಕಾರ್ಯ ಮಾಡಲು ಉತ್ಸುಕ ಸ್ವಯಂ ಸೇವಕರು ಉಳಿಕೊಳ್ಳಲು ಅದನ್ನು ಬಳಸುತ್ತೇವೆ. ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲು ಬಯಸುವುದೇನೆಂದರೆ, ಹಲವರಿಗೆ ತಮ್ಮ ನಿವೃತ್ತಿಯ ನಂತರವಾದರೂ ಸಮಾಜ ಸೇವೆಯಲ್ಲಿ ತೊಡಗಲು ಆಸಕ್ತಿ ಇರುತ್ತದೆ. ಅಂಥವರಿಗೆ ಇಲ್ಲಿ ಅವಕಾಶ ಉತ್ತಮ ಪರಿಸರದೊಂದಿಗೆ ವ್ಯವಸ್ಥೆಯೊಂದಿಗೆ ಮಾಡುವವರಿದ್ದೇವೆ ಎಂದು ಹೇಳಲು ಬಯಸುತ್ತೇನೆ. ಉಳ್ಳಾಲದಲ್ಲಿ ನಡೆಯುತ್ತಿರುವ ಗಮ್ಯ ಚೇತನ ಹಗಲು ಪಾಲನಾ ಕೇಂದ್ರವನ್ನು ಮುಂದಿನ ಶೈಕ್ಷಣಿಕ ವರ್ಷದಿಂದ ಸೇವಾ ಚೇತನಕ್ಕೆ ಸ್ಥಾನಾಂತರಗೊಳಿಸಲಾಗುವುದು. ದಿವ್ಯಾಂಗರ ಹಿತದೃಷ್ಟಿಯಿಂದ ಕಳೆದ 33 ವರ್ಷಗಳ ಅನುಭವ ಮತ್ತು ಪರಿಣಿತರ ಮಾರ್ಗದರ್ಶನದಿಂದ ನಡೆಸಲು ಯೋಚಿಸಿರುವ ಯೋಜನೆಗಳನ್ನು ನಿರ್ವಹಿಸುವುದು ಸುಲಭದ ಕೆಲಸವಲ್ಲ. ಆದರೂ ಶ್ರೀ ದೇವರ ದಯೆ, ಹಿರಿಯರ ಆಶೀರ್ವಾದ, ನಮ್ಮ ದಾನಿಗಳ ಕೊಡುಗೆ ಮತ್ತು ತಮ್ಮೆಲ್ಲರ ಸಹಕಾರದಿಂದ ನಮ್ಮ ಸೇವಾ ಕಾರ್ಯ ಮುಂದುವರಿಯಲಿದ್ದು, ಮತ್ತೊಮ್ಮೆ
ಎಲ್ಲರಿಗೂ ನಾನು ಸೇವಾಭಾರತಿ ಪರವಾಗಿ ಸ್ವಾಗತಿಸುತ್ತಾ ಉಪಸ್ಥಿತ ಗಣ್ಯರು ಅತಿಥಿಗಳು ನಮ್ಮ ಯೋಜನೆಗಳ ಬಗ್ಗೆ ಮಾರ್ಗದರ್ಶನ ಹಾಗೂ ಸಲಹೆಗಳನ್ನು ಸೂಚಿಸಬೇಕು ವಿನಂತಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮದಲ್ಲಿ ಸೇವಾಚೇತನ ಮತ್ತು ವೃಕ್ಷೋದ್ಯಾನದ ಉದ್ಘಾಟನೆ ನೆರವೇರಿಸಿದವರು ಗೌರವಾನ್ವಿತ ಡಾಕ್ಟರ್ ಪ್ರೊಫೆಸರ್ US ವಿಶಾಲರಾವ್. ಅವರ ಪದವಿ ತುಂಬ ದೊಡ್ಡದಿದೆ. MS, FRCS ಗ್ಲಾಸ್ಗೋ, FACS USA, ಫೆಲೋ ಆಫ್ ರಾಯಲ್ ಸೊಸೈಟಿ ಆಫ್ ಮೆಡಿಸಿನ್. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ನಿಯತಕಾಲಿಕಗಳಲ್ಲಿ ಅವರ 100ಕ್ಕೂ ಹೆಚ್ಚು ಲೇಖನಗಳು ಪ್ರಕಟವಾಗಿವೆ. ಅವರ ಸಾಧನೆ ಮತ್ತು ಸೇವೆಯನ್ನು ಗೌರವಿಸಿ ಅವರಿಗೆ ಅನೇಕ ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳು ಸಿಕ್ಕಿದೆ. ಅದರಲ್ಲಿ ಕರ್ನಾಟಕ ರಾಜ್ಯದ ಕೆಂಪೇಗೌಡ ಪ್ರಶಸ್ತಿ, ಹಾಗೆಯೇ ಜೂಡಿ ವಿಲೆನ್ಫೀಲ್ಡ್ ಅವಾರ್ಡ್ ಫಾರ್ ಗ್ಲೋಬಲ್ ಟೊಬ್ಯಾಕೋ ಕಂಟ್ರೋಲ್ ಬೈ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪಾರ್ಟ್ನರ್ಸ್, ಇದು ಪ್ರಮುಖವಾದ್ದು. ಅವರು ಕ್ಯಾನ್ಸರ್ನ ತಜ್ಞರು. HCG ಕ್ಯಾನ್ಸರ್ ಸೆಂಟರ್ ಬೆಂಗಳೂರು ಇದರ ಹೆಡ್ ಆ್ಯಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ ಆ್ಯಂಡ್ ರೋಬೋಟಿಕ್ ಸರ್ಜರಿ ಇದರ ಕಂಟ್ರಿ ಡೈರೆಕ್ಟರ್, ಅಂದರೆ ಭಾರತ ದೇಶದ ಡೈರೆಕ್ಟರ್ ಅವರು. ಹಾಗೆಯೇ ಸೆಂಟರ್ ಆಫ್ ಅಕಾಡೆಮಿಕ್ಸ್ ಆ್ಯಂಡ್ ರಿಸರ್ಚ್ ಫಾರ್ HCG ಗ್ರೂಪ್ ಇದರ ಡೀನ್ ಕೂಡ ಆಗಿದ್ದಾರೆ. ಕರ್ನಾಟಕ ಸರ್ಕಾರದ ವಿಷನ್ ಗ್ರೂಪ್ ಆಫ್ ಬಯೋಟೆಕ್ನಾಲಜಿ ಇದರ ಸದಸ್ಯರೂ ಹೌದು. ಹಾಗೆಯೇ ಪ್ರಧಾನಮಂತ್ರಿಗಳ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಇದರ ಕನ್ಸಲ್ಟೇಟಿವ್ ಗ್ರೂಪ್ ಇದರ ಒಬ್ಬರು ಸದಸ್ಯರೂ ಹೌದು. ಇಂತಹ ಅಪೂರ್ವ ಸಾಧಕರು, ಸೇವಾ ಮನೋಭಾವದವರು ಇವತ್ತು ಈ ಯೋಜನೆಯ ಉದ್ಘಾಟನೆ ಮಾಡಿರುವಂಥದ್ದು ನಮ್ಮ ಸೌಭಾಗ್ಯ. ಅವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸ್ಟೇಜಲ್ಲಿರುವಂಥದ್ದು ಮತ್ತು ಪ್ರಭಾಕರ್ ಭಟ್ ಸರ್ ಮತ್ತು ಎಲ್ಲ ಮುಖ್ಯ ಗಣ್ಯವ್ಯಕ್ತಿಗಳಿಗೆ ನಮಸ್ಕಾರಗಳು. ಮಂಗಳೂರಿನೆಲ್ಲ ಜನರಿಗೆ ನಮಸ್ಕಾರಗಳು. ಸೇವಾ ಭಾರತಿಯ ಅಧ್ಯಕ್ಷರಾದಂಥವರು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ನನ್ನ ಅಭಿನಂದನೆಗಳು. ಮುಖ್ಯವಾಗಿ ಇವತ್ತಿಗೆ ಇಲ್ಲಿ ನಿಲ್ಲುವಾಗ, ಪ್ರತಿಯೊಂದು ಸ್ಟೇಜಲ್ಲಿ ನಿಲ್ಲುವಾಗ ನಾವು ನಮ್ಮ ಕಾಂಟ್ರಿಬ್ಯೂಷನ್ ಹೇಳಿ ಒಂದು ಕೆಲವೊಮ್ಮೆ ಯೋಚನೆ ಮಾಡ್ತೇವೆ, ನಾವು ಏನು ಮಾಡಿದ್ದೇವೆ ಇಲ್ಲಿ ನಿಲ್ಲಕ್ಕೆ. ಸೊ ನಾನು ಇವತ್ತಿಗೆ ಮುಖ್ಯಮಂತ್ರಿ ಸರ್ ಹತ್ರ ಮಾತನಾಡ್ತಾ ಇರುವಾಗ ನಾನು ಹೇಳಿದ್ದು, ಡಿಗ್ರಿ ಪ್ರಶಸ್ತಿ ಇದೆಲ್ಲ ಮುಖ್ಯವಾಗಿಲ್ಲ. ನಮ್ಮ ಗ್ರ್ಯಾಂಡ್ ಫಾದರ್ ಆರ್ಗನೈಸರಿಗೆ ಬರಿತಾ ಇರುವಾಗ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು, ಅವರು ಆರ್ಮಿಯಲ್ಲಿ ಸೋಲ್ಜರ್ ಆಗಿದ್ದರು. ಅವರು ನನಗೆ ಒಂದು ಪತ್ರ ಬರೆದ್ರು ನಾವು ಮೆಡಿಕಲಲ್ಲಿ ಇರುವಾಗ, ಅ ಗುಡ್ ಸೋಲ್ಜರ್ ಫಾರ್ ಅ ಗುಡ್ ಸೋಲ್ಜರ್ ಪರ್ಫಾರ್ಮಿಂಗ್ ಇಸ್ ಡ್ಯೂಟಿ ಈಸ್ ಇಟ್ಸ್ ಓನ್ ರಿವಾರ್ಡ್ ಹೇಳಿ ನನಗೆ ಒಂದು ನೋಟ್ ಬರೆದಿದ್ರು. ನನಗೆ ಕೋವಿಡ್ ಸಮಯದಲ್ಲಿ ಇದು ನೆನಪಾಯಿತು. ಅವಾರ್ಡ್ ರಿವಾರ್ಡ್ ಇಲ್ಲದೆ ಕೆಲಸ ಮಾಡ್ತಾ ಇರುವಾಗ ಅವರ ಈ ಮಾತು ಕೋವಿಡ್ ಸಮಯದಲ್ಲಿ ನಮಗೆ ನೆನಪಾಯಿತು. ಮುಖ್ಯವಾಗಿ ನಾನು PS ಪ್ರಕಾಶ್ ಸರ್ ಅವರು ಕರೆದಿರುವ ಬೆಂಗಳೂರಿನ ಪ್ರೋಗ್ರಾಮಲ್ಲಿ ಒಂದು ಮಾತು ಹೇಳಿದೆ, ನಮ್ಮ ಶಿಕ್ಷಣದ ಗುರಿ ಜ್ಞಾನ, ಜ್ಞಾನದ ಗುರಿ ಸೇವೆ. ಇವತ್ತಿಗೆ ಸೇವಾ ಭಾರತಿಯ ಈ ಒಂದು ಕಾರ್ಯಕ್ರಮದಿಂದ ನೀವು ನಿಜವಾಗಿ ಇದೊಂದು ಮಾತನ್ನು ವ್ಯಕ್ತಪಡಿಸಿ ತೋರಿಸಿದ್ದೀರಿ. ಈ ಒಂದು ದಿಗ್ವಿಜಯ ಮಕ್ಕಳಿಗೆ ಮತ್ತು ಈ ಒಂದು ಎಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ನಿಗೆ ಮತ್ತು ಅಡಲ್ಟ್ಸ್ಗೆ ಮಾಡಿರುವಂಥದ್ದನ್ನು ನಾನು ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೆ ಕೇಂದ್ರ ಸರ್ಕಾರ ರೈಟ್ಸ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆ್ಯಕ್ಟ್ 2016 ಅಂಡರ್ ಮೊದಲು ಖಾಲಿ 7 ಐಡೆಂಟಿಫೈಡ್ ಡಿಸಬಿಲಿಟೀಸ್ ಇರ್ತಿತ್ತು, ಇವತ್ತಿಗೆ 21 ಉಂಟು. ಆ್ಯಂಡ್ ಅದರಲ್ಲಿ ಎಷ್ಟೋ ನಮಗೆ ಇದು ಇನ್ನೂ ಗೊತ್ತಿಲ್ಲ. ಅದರಲ್ಲೂ ಕೂಡ ತುಂಬ ಇನ್ಇಕ್ವಾಲಿಟಿ ಉಂಟು. ಯಾಕಂತ ಹೇಳಿದ್ರೆ ಎಲ್ಲರೂ ಗಮನ ಕೊಡುವುದು ಲೋಕೋಮೋಟರ್ ಡಿಫಿಕಲ್ಟೀಸಿಗೆ ಅಥವಾ ಕಣ್ಣು ಕಾಣದೇ ಇರುವವರಿಗೆ, ಮಾತನಾಡದೇ ಇರುವವರಿಗೆ, ಕೇಳದೇ ಇರುವವರಿಗೆ. ಬಟ್ ಅದರಿಂದ ಬಿಟ್ಟು ಇವತ್ತಿಗೆ ಬ್ಲಡ್ ಡಿಸಾರ್ಡರ್ಸು ಮತ್ತು ಅನೇಕ ಥರದ ಮಸಲ್ ಡಿಸಾರ್ಡರ್ಸು, ನ್ಯೂರಲಾಜಿಕಲ್ ಡಿಸಾರ್ಡರ್ಸ್, ಮೆಂಟಲ್ ಹೆಲ್ತ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಅದು ತುಂಬ ದೊಡ್ಡ ವಿಷಯ. ಯಾಕಂದರೆ ಈ ಡಿಸಬಿಲಿಟೀಸ್ ಕಣ್ಣಿಗೆ ಕಾಣಂಗಿಲ್ಲ. ಬಟ್ ಆದರೂ ಕೂಡ ಇದು ತುಂಬ ಸಮಾಜಕ್ಕೆ ತುಂಬ ಇದನ್ನು ನಾವೇನು ಹೇಳ್ತೇವೆ ಇನ್ಇಕ್ವಾಲಿಟಿ ತರುತ್ತೆ. ಅಂದರೆ ಈ ವರ್ಗದವರನ್ನು ನಾವು ಸೆಪ್ರೇಟ್ ಮಾಡ್ತೇವೆ, ಇಲ್ಲ ಇವರು
ಇವರು ಮೊದಲು ಡಿಸೇಬಲ್ಡ್ ಹೇಳಕ್ಕೆ, ಒಂದು ಉದಾಹರಣೆ ಹೇಳಕ್ಕೆ, ನನ್ನ ಒಬ್ಬರು ಫ್ರೆಂಡ್ನ ಮಗ, ಅವನಿಗೆ ಸೆರೆಬ್ರಲ್ ಪ್ಯಾಲ್ಸಿ ಉಂಟು. ಅವರ ತಾಯಿ ಹೇಳ್ತಾಳೆ ಅವನು ತುಂಬ ಇಂಟೆಲಿಜೆಂಟ್, ಬಟ್ ಆದರೂ ನಮಗೆ ವೈದ್ಯರು ಇಲ್ಲಿ ನಾವು ಅದಕ್ಕೆ 100% ಹ್ಯಾಂಡಿಕ್ಯಾಪಲ್ಲಿ ಬರೆದಿದ್ದೇವೆ, 100%. ಬಟ್ ಅವಳು ಹೇಳುವುದು ತಾಯಿ, ಅವನು ತಂದೆ ಬರುವಾಗ ಅವನಿಗೆ ಯಾವ ಮ್ಯೂಸಿಕ್ ಬರುತ್ತೆ ಅವನಿಗೆ ಗೊತ್ತಿರುತ್ತೆ, ಅವನಿಗೆ ಯಾವ ಮ್ಯೂಸಿಕ್ ಇಷ್ಟೆಲ್ಲ ಅವನಿಗೆ ಗೊತ್ತಾಗತ್ತೆ, ಅವನಿಗೆ ಕೋಪ ಬಂದಾಗ ಊಟ ಇಷ್ಟ ಇಲ್ಲದಾಗ ಅವನು ನನಗೆ ತಿಳಿಸ್ತಾನೆ, ಮತ್ತು ಅವನು ಹೇಗೆ 100% ಹ್ಯಾಂಡಿಕ್ಯಾಪ್ ಆಗಿರ್ಬೋದು ಹೇಳಿ. ಅಂದರೆ ಈ ಭಾಗಗಳಲ್ಲಿ ಇನ್ನೂ ವಿಜ್ಞಾನ ತತ್ವ ಬೆಳಿಬೇಕು. ಇನ್ನೂ ನಾವು ನನ್ನ ಪ್ರಕಾರದಲ್ಲಿ ಕೆಲವು ಆವಿಷ್ಕಾರಗಳನ್ನು ಮಾಡಬೇಕು. ಆ್ಯಂಡ್ ಭಾರತ ದೇಶದಲ್ಲಿ ಇರುವ ಸಮಸ್ಯೆಗಳನ್ನು ನಾವೇ ಸಾಲ್ವ್ ಮಾಡಬೇಕು, ನಾವು ವಿದೇಶಗಳಿಗೆ ವೇಟ್ ಮಾಡಬಾರ್ದು. ಅದಕ್ಕೆ ನಾನೊಂದು ಮಾಡಿದ ಪ್ರಯತ್ನ, ಆಲ್ಮೋಸ್ಟ್ 10 ವರ್ಷ ಮೊದಲು ಒಂದು ಚಿಕ್ಕ ಧ್ವನಿಪೇಟಿಗೆ ಒಂದು ಆವಿಷ್ಕಾರ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೆ. ಯಾಕಂದರೆ ಒಂದು ಸೆಕ್ಯೂರಿಟಿ ಗಾರ್ಡ್ ನನ್ನ ಎದುರಿಗೆ ಬಂದು ಹೇಳಿದ್ದ, ನೀವು ನನ್ನ ಧ್ವನಿಪೇಟಿಗೆ ತೆಗೆದಾದ ಮೇಲೆ ನನ್ನ ಧ್ವನಿ ಹೋಯಿತು, ನನ್ನ ಕೆಲಸ ಹೋಯಿತು. ಆ ಮಾತಿಗೆ ಯೋಚನೆ ಮಾಡಿಕೊಂಡು 2013 ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿರುವಾಗ ಎಲ್ಲರೂ ನನಗೆ ಬೈದರು, ಇದು ಆಗಂಗಿಲ್ಲ, ಇದು US ಮತ್ತು ಯುರೋಪಲ್ಲಿ ಎರಡೇ ಇರುವಂಥ ಪೇಟೆಂಟು, ಇದನ್ನು ಬಿಟ್ಟು ವರ್ಲ್ಡಲ್ಲಿ ಬೇರೆ ಯಾವುದೂ ಇಲ್ಲ, ಇದು ಎರಡೇ ಮಾರ್ಕೆಟ್, ಇದನ್ನು ಗ್ಲೋಬಲಿ ಕಂಟ್ರೋಲ್ ಮಾಡ್ತೀವಿ. ಆ ಸಮಯದಲ್ಲಿ ನನ್ನ ಫ್ರೆಂಡ್ ಪಾರ್ಟ್ನರ್ ಆಗಿ ಶಶಾಂಕ್ ಹೇಳಿ, ಅವರು ಸಿಲಿಕಾನ್ ಎಕ್ಸ್ಪರ್ಟ್, ಅವ್ರು ನನಗೆ ಬಂದು ಹೇಳಿದರು, ನಿನಗೆ ಮಾಡುವ ರೀತಿ ಗೊತ್ತಿದ್ರೆ ನಾನು ಸಿಲಿಕಾನ್ ಎಕ್ಸ್ಪರ್ಟ್, ನಾನು ಮಾಡಿ ತೋರಿಸ್ತೇನೆ. ನಮಗೆ 2 ಜನನೂ ಹಾಸ್ಯ ಮಾಡಿದರು. ಎಲ್ಲರೂ ನಮಗೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಸಪೋರ್ಟ್ ಕೊಡಲಿಲ್ಲ, ಎಲ್ಲರೂ ಡಿಸ್ಕರೇಜ್ ಮಾಡಿದರು. ನಮ್ಮದು ಉದ್ದೇಶ ಇದ್ದದ್ದು ನಾವು ಜನಸಾಮಾನ್ಯರಿಗೆ ಮಾಡುವಂಥದ್ದು ಒಂದು ಆವಿಷ್ಕಾರ ಮಾಡಬೇಕೇಳಿ. 2 ವರ್ಷ ನಂತರ ನಮಗೆ ಆ್ಯಕ್ಚುಲಿ ಕೇಂದ್ರ ಸರ್ಕಾರ ಒಂದು ಚಿಕ್ಕ ಗ್ರ್ಯಾಂಟ್ ಕೊಟ್ಟು, ನೀವು ನಿಮ್ಮ POCನ ಟ್ರೈ ಮಾಡಿ ಹೇಳಿ ಒಂದು ಎಂಕರೇಜ್ಮೆಂಟ್ ಕೊಟ್ಟರು, ಒಂದು ಪ್ರೋತ್ಸಾಹನೆ ಕೊಟ್ಟರು. ಅದರಿಂದ ನಮ್ಮ ಮೊದಲನೇ ಸೆಕ್ಯೂರಿಟಿ ಗಾರ್ಡ್ ಮಾತನಾಡಿದ. ಅವನ ಮೊದಲನೇ ಶಬ್ದ ಬಂದದ್ದು ಓಂ ಮಂಜುನಾಥ ಹೇಳಿ. ಅದರಿಂದ ಕಾರಣ ನಾನು ಆ ಧ್ವನಿಪೇಟಿಗೆ ಹೆಸರು ಓಂ ಹೇಳಿ ಇಟ್ಟೆ. ಯಾಕಂದ್ರೆ ಮೊದಲನೇ ಧ್ವನಿ ಬಂತು, ಇಷ್ಟು ವರ್ಷ ಮಾತನಾಡಿಲ್ಲ, ಮೊದಲು ಮಾತನಾಡಿದ್ದೇವೆ. ಆ ಒಂದು ಚಿಕ್ಕ ಕಾರ್ಯದಿಂದ ಕಲಿತ ವಿಷಯ ನನಗೆ ಇವತ್ತಿಗೆ 2,500 ಪೇಷಂಟ್ಗಳು, ಯಾರು 10 ವರ್ಷ 11 ವರ್ಷ 16 ವರ್ಷ ಮಾತನಾಡಿಲ್ಲ, ಇವತ್ತು ಮಾತನಾಡಕ್ಕೆ ಶುರು ಮಾಡಿದ್ದಾರೆ. ನನಗೆ ಆಗಿರುವಂತಹ ಒಂದು ಖುಷಿ ಈ ಒಂದು ಸಂದರ್ಭದಲ್ಲಿ, ಇದನ್ನು ನಾನು 50 ರೂಪಾಯಿಗೆ ಆ ಸಮಯದಲ್ಲಿ ಮಾಡಿದ್ದೆ. ಬರೇ ಮಾತ್ರ ನನ್ನ ಒಂದೇ ಉದ್ದೇಶ ಇತ್ತು, ಈಗ ಭಗವಂತ ನಮ್ಮನ್ನು ಈ ಸೃಷ್ಟಿಯಲ್ಲಿ ತಂದಾಗ ಈ ಸೈಡಿಗೆ ನಿಮ್ಮ ಹತ್ರ 50,000 ರೂಪಾಯಿ ಇದ್ದರೆ ನಾನು ಧ್ವನಿ ಕೊಡ್ತೇನೆ, ಈ ಸೈಡಿಗೆ ನಿಮ್ಮ ಹತ್ರ ದುಡ್ಡಿಲ್ಲದಿದ್ದರೆ ಕೊಡೋಕ್ಕಾಗೋದಿಲ್ಲ ಇಲ್ಲಿ ಹೇಳಿದ್ನ. ಬಟ್ ನಾವು ಅಮೆರಿಕ ಮತ್ತು ಈ ಕ್ಯಾಪಿಟಲ್ ಮೆಡಿಸಿನಲ್ಲಿ ಯುರೋಪಿಂದ 50,000 ರೂಪಾಯಿ ಕೊಟ್ಟರೆ ಮಾತನಾಡಿ, ಇಲ್ಲದಿದ್ದರೆ ಸುಮ್ಮನೆ ಕೂತ್ಕೊಂಡು. ನಮ್ಮ ಕೂಲಿಗಳು, ಲೇಬರರ್ಗಳು, ಎಷ್ಟೋ ಸಾವಿರಾರು ಮಂದಿಗಳು ಸುಮ್ಮನೆ ಕೂತಿದ್ರು. ಸೊ ಈ ಚಿಕ್ಕ ಆವಿಷ್ಕಾರದಿಂದ, ಈ ಒಂದು ಸೆಕ್ಯೂರಿಟಿ ಗಾರ್ಡ್ ಮಾತನಾಡಿದ ಒಂದು ಪ್ರೋತ್ಸಾಹನದಿಂದ ಇಡೀ ಜಗತ್ತಿಗೆ ಒಂದು ವಿಷಯ ಗೊತ್ತಾಯಿತು, ದಟ್ ಭಾರತದಲ್ಲಿ ಒಂದು ಆವಿಷ್ಕಾರ ಆಗಿದೆ ಹೇಳಿ. ಮೊನ್ನೆಗೆ ಲಾಸ್ಟ್ ಇಯರಿಗೆ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಈ ಆವಿಷ್ಕಾರವನ್ನು ಈಗ US ಗ್ಲೋಬಲ್ ಪೇಟೆಂಟ್ ಪಡೆದು 3 ಆವಿಷ್ಕಾರಗಳುಂಟು ಈಗ ಜಗತ್ತಲ್ಲಿ. ಒಂದು USA ಅಲ್ಲಿ, ಒಂದೊಂದು ಯುರೋಪಲ್ಲಿ, ಇನ್ನೊಂದು ನಮ್ಮ ದೇಶದಲ್ಲಿ. ಈಗ ನಾನು ಇವತ್ತಿಗೆ ನೋಡುವಾಗ 2013 ಬಗ್ಗೆ ಯಾರ್ಯಾರು ಹಾಸ್ಯ ಮಾಡಿದ್ರು ಆ್ಯಂಡ್ ಎಷ್ಟೆಷ್ಟು ಕಾರ್ಯ ಆಯ್ತು ನೋಡುವಾಗ ನಾನು ಒಂದೇ ಒಂದು ಹೇಳೋದು, ಯಾರೇ ಹಾಸ್ಯ ಮಾಡಿದ್ರು, ಯಾರೇ ಆಗುವುದೇ ಇಲ್ಲ ಹೇಳಿದ್ರು ಕೂಡ ದಯವಿಟ್ಟು ನಿಮ್ಮ ಮಾರ್ಗವನ್ನು ಬಿಡಬೇಡಿ, ಒಬ್ಬರ ತೊಂದರೆ ಇಟ್ಕೊಂಡು ಗಟ್ಟಿ ಹಿಡೀರಿ. ನಾನೇನು ಹೇಳೋದು, ಈಗ ನನಗೆ ಕೆಲವೊಮ್ಮೆ ಈಗ ಹೊಸತ್ತು ಈಗೆಲ್ಲ ಫ್ಯಾಷನಲ್ಲಿ ಇಂಜಿನಿಯರ್ಗಳೆಲ್ಲ ಬಂದು ಹೇಳ್ತಾರೆ, ಸರ್ ವೇರ್ ಇಸ್ ದ ಮಾರ್ಕೆಟ್ ಫಾರ್ ದಿಸ್ ಇನೋವೇಷನ್ ಹೇಳಿ. ನಾನು ಹೇಳೋದು, ಮಾರ್ಕೆಟ್ ಇಲ್ಲಮ್ಮ, ಒಬ್ಬರು ಪೇಷಂಟ್ನ ತೊಂದರೆಯನ್ನು ಹಿಡ್ಕೊಂಡು ನೀನು ಜೀವನ ಮಾಡು, ನಿನಗೆ ಮಾರ್ಕೆಟ್ ಸಿಕ್ಬಿಡುತ್ತೆ. ಬಟ್ ನೀನು ಮಾರ್ಕೆಟ್ ಹುಡುಗಾಡ್ಕೊಂಡು ನೀನು ಇಲ್ಲಿಗೆ ಬಂದರೆ ನಿನಗೆ ಸಿಗೋದಿಲ್ಲ ಉತ್ತರ. ಈ ಉದಾಹರಣೆಯಲ್ಲಿ ನನಗೆ ಕಲಿತ ವಿಷಯ, ಇವತ್ತಿಗೆ ಸಾವಿರಾರು ಮಂದಿ ಮಾತನಾಡುತ್ತಿರುವ ಆನಂದ ನೋಡುವಾಗ ನನಗೆ ಒಂದು ಕಥೆ ನೆನಪಾಗೋದು. ನಾನು ಜಾಸ್ತಿ ಸಮಯ ತಗೊಳ್ಳೋಂಗಿಲ್ಲ ಮುಗಿಂಜಿಯವರೇ. ಬಟ್ ಮುಖ್ಯವಾಗಿ ಒಂದು ಕಲ್ಕತ್ತಾದಿಂದ ದುರ್ಗಾಪುರಿಂದ ಒಂದು ಪೇಷಂಟ್ ಬಂತು. ಇದು ಸಂಜೆ ರಾತ್ರಿ ಆಲ್ಮೋಸ್ಟ್ 7:30-8 ಗಂಟೆಗೆ ನನ್ನ OPDಗೆ ಬಂದು, ಈ ಪೇಷಂಟು ಮೂಗಲ್ಲಿ ಪೈಪ್ ಇತ್ತು, ಧ್ವನಿಪೆಟ್ಟಿಗೆ ಇಲ್ಲ, ಎಂಜಲು ಇಲ್ಲಿಂದ, ಊಟ ಇಲ್ಲಿಂದ ಸುರಿತಾ ಇತ್ತು. ಅವನಿಗೆ ಯಾರ ಹೇಳಿದರಂತೆ, ಧ್ವನಿಪೆಟ್ಟಿಗೆ ಹಾಕಿಸ್ತೇವೆ, ನೀನು ಕ್ಯಾನ್ಸರ್ ಮೊದಲು ಗುಣ ಮಾಡುವೆ. ಅದಕ್ಕೆ ಪೈಪ್ ಹಾಕಿದರಂತೆ. ಅದಾದ್ಮೇಲೆ ಅವ್ರು ಹೇಳಿದ್ರಂತೆ 50,000 ಕೊಟ್ಟರೆ ನಾವು ಧ್ವನಿಪೆಟ್ಟಿಗೆ ಹಾಕ್ತೇವೆ. ಅವನ ಹತ್ರ ಇರಲಿಲ್ಲ, ಕೂಲಿ ಮನುಷ್ಯ. ದುರ್ಗಾಪುರಿಂದ ಏನೋ 100 ರೂಪಾಯಿ ಟಿಕೆಟ್ ತಗೊಂಡು ಬಂದಿದ್ದಾನೆ ಬೆಂಗಳೂರಿಗೆ. ಯಾರ ಹೇಳಿದ್ದಾರೆ, ವಿಶಾಲ್ ಅಂತೇಳಿ ಒಬ್ಬ ಇದ್ದಾನೆ, ಅವನು ಏನೋ ಹೆಲ್ಪ್ ಮಾಡ್ತಾನೆ. ಸೊ ನಾನು ಹೇಳಿದೆ ಆಯ್ತು ಹೇಳಿ, ರಾತ್ರಿ 8 ಗಂಟೆ ಸಮಯಕ್ಕೆ, ನನಗೆ ಬೆಂಗಾಲಿ ಗೊತ್ತಿರಲಿಲ್ಲ, ನನ್ನೊಬ್ರು ಕಲಿಗಿದ್ರು, ನಾನು ಹೇಳಿದೆ ಅದು ಭಾರಿ ಒಳ್ಳೆ ಟ್ರೈನ್ ಸರ್ಜನ್, ಅವರಿಗೆಲ್ಲ ಧ್ವನಿಪೆಟ್ಟಿಗೆಲ್ಲ ಮಾಡೋಕ್ಕೆ ಗೊತ್ತಿತ್ತು ಅಷ್ಟವರೆಗೆ ಟ್ರೈನಿಂಗಲ್ಲಿ. ನಾನು ಅವಳಿಗೆ ಹೇಳಿದೆ, ನೋಡಮ್ಮ ನೀವು ಹೋಗಿ ಇದನ್ನು ಧ್ವನಿಪೆಟ್ಟಿಗೆ ಫಿಟ್ ಮಾಡಿಕೊಂಡು ಅವನಿಗೆ ಧ್ವನಿ ಕೊಡುವೆ. ಆವಾಗ ನಾವು ಫ್ರೀ ಕೊಡ್ತಿದ್ದೀವಿ, ಏನೋ ಇದಿರಲಿಲ್ಲ. ಸೊ ಧ್ವನಿಪೆಟ್ಟಿಗೆ ಬಂತು, ಅವನು ಆ ಪೈಪ್ ತೆಗೆದೆವು, ಮೆಷಿನ್ ಹಾಕಿದೆವು, ಮಾತನಾಡಿಸಿದೆವು, ಊಟ ಮಾಡಿಸಿದೆವು. ಮತ್ತು ಅವನಿಗೆ ಹೇಳಿದ್ದೆವು ದುರಂತೋ ಎಕ್ಸ್ಪ್ರೆಸ್ ಹೇಳುವ ಟ್ರೈನ್ ಅದು ದುರ್ಗಾಪುರಿಗೆ ಹೋಗೋ ಕಳಿಸು ಹೇಳಿ. ಅವನನ್ನು
ರಾತ್ರಿ ನಾನು ಒಂದು 9:30 OPD ಕಂಪ್ಲೀಟ್ ಮಾಡಿ ಹೊರಗೆ ಬರುವಾಗ ಅವನು ಒಬ್ಬನೇ ವೇಟ್ ಮಾಡ್ತಾ ಇದ್ದ. ಒಬ್ಬನೇ ವೇಟ್ ಮಾಡಿಕೊಂಡು ದೂರದಲ್ಲಿ ನೋಡುವಾಗ ಅವ್ನು ನನ್ನನ್ನು ನೋಡಿ ಓಡ್ಕೊಂಡು ಬಂದ. ನಾನು ಅನ್ಸಿದ್ದೆ ಇತ್ತೀಚೆಗೆ ಅಟ್ಯಾಕ್ಗಳು ಜಾಸ್ತಿ ಡಾಕ್ಟರ್ಗಳ ಮೇಲೆ. ನನಗೆ ಸ್ವಲ್ಪ ಭಯ ಆಯಿತು, ಏನೋ ಮೋಸ್ಟ್ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ ಹೇಳಿ. ಬಂದು ಅಪ್ಕೊಂಡ, ನನ್ನ ಕಾಲು ಮುಟ್ಟಿದ, ಮತ್ತೆ ನನಗೆ ಹೇಳಿದ हमने सोचा कि पहले मशीन लगेगा तो पहले कि वो पर्ची निकलेगा, एडमिशन होगा, टेस्ट होगा, पैसा भरना पड़ेगा, उसके बाद हम बात करेगा ಹೇಳಿ ಅವ್ನು ಯೋಚನೆ ಮಾಡಿದ. हम सोच रहे हम बात कर रहा है ಹೇಳಿ ಅವ್ನು ಹೇಳಿದ. ಇವತ್ತಿಗೂ ನಾನು ಯೋಚನೆ ಮಾಡೋದು, ನನಗೆ ಅವನು ಬಂದು ಕೂತ್ಕೊಂಡು ಆ ಒಂದು ಪ್ರೀತಿ ಕೊಟ್ಟ ಒಂದು ಮನೋಭಾವನೆ ಯಾವುದೇ ಥರದ ದುಡ್ಡಲ್ಲಿ ಸಿಗುವುದಿಲ್ಲ. ಇದೇ ಒಂದು ಮಾತಲ್ಲಿ ನಾನು ಪುನಃ ಸೇವಾ ಭಾರತಿಯ ಪೂರ್ತಿ ಟೀಮಿಗೆ ಶುಭಾಶಯಗಳನ್ನು ಕೊಡ್ತೇನೆ. ಕೆಲವೊಮ್ಮೆ ಅವಾರ್ಡ್ ರಿವಾರ್ಡು ರೆಕಗ್ನಿಷನ್ ಸಿಗುವುದಿಲ್ಲ, ಬಟ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇದರಿಂದ ಎಷ್ಟೋ ದೊಡ್ಡದುಂಟು. ಆ್ಯಂಡ್ ನನ್ನ ಕ್ಲೋಸಿಂಗ್ ರಿಮಾರ್ಕ್ಸಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, 2 ವಾರ ಮೊದಲು ನಾನು ಸ್ಟ್ಯಾನ್ಫರ್ಡ್ಗೆ ಕರೆದಿದ್ರು. ನಾನು ಸ್ಟ್ಯಾನ್ಫರ್ಡ್ ಇಂಡಿಯಾ ಡೈಲಾಗ್ ಹೇಳಿ ಒಂದು ಪ್ರೋಗ್ರಾಮ್ ಮಾಡಿದರು. ಡಾಕ್ಟರ್ ದೇವಿ ಶೆಟ್ಟಿ ಅವರಿಗೆ ಬರೋಕ್ಕಾಗಿರಲಿಲ್ಲ, ಅವರು ಆನ್ಲೈನ್ ಬರ್ತಾರೆ ಹೇಳಿದರು. ಅವರು ನನಗೆ ಹೇಳಿದರು, ಒಂದು ಸೆಷನ್ ಉಂಟು ರೀಇಮ್ಯಾಜಿನ್ ಹೆಲ್ತ್ ಹೇಳಿ, ನೀನು ಅದನ್ನು ನೋಡ್ಕೋ, ಅದು ಏನೋ ಸೆಷನ್ ಮಾಡಬೇಕು, ಇಂಡಿಯಾದಿಂದ ನಾವು ರೆಪ್ರೆಸೆಂಟ್ ಮಾಡಬೇಕಲ್ಲಿ ಈ ಡೈಲಾಗಲ್ಲಿ. ಸೊ ಬೇರೆ ಬೇರೆ ವರ್ಗಗಳಿಂದ ಇತ್ತು, ಹೆಲ್ತಿಂದ ನಾನು ಹೋಗಿದ್ದೆ. ಸೊ ಆ ಪ್ರೋಗ್ರಾಮ್ ಮುಖ್ಯ ವಿಷಯ ಇರಲಿಲ್ಲ, ಭಾರಿ ಚೆನ್ನಾಗಿ ಹೋಯಿತು. ಸ್ಟ್ಯಾನ್ಫರ್ಡ್ ಗ್ಲೋಬಲ್ ಡೈರೆಕ್ಟರ್ ಅವರು ಇವರೆಲ್ಲ ಒಳ್ಳೆ ಮಾತನಾಡಿದರು. ಬಟ್ ನೆಕ್ಸ್ಟ್ ನನ್ನ ಫ್ಲೈಟ್ ಇತ್ತು ವಾಪಸ್ಸು, ನಾನು UN ಇನ್ನೊಂದು ಮೀಟಿಂಗ್ ಹೋಗ್ತಾ ಇದ್ದೆ. ಸೊ ಸ್ಟ್ಯಾನ್ಫರ್ಡ್ ಗ್ಲೋಬಲ್ ಡೈರೆಕ್ಟರ್ ನನ್ನ ಹತ್ರ ಕೇಳಿದರು, ನಿಮ್ಮ ಹತ್ರ ಬೆಳಗ್ಗೆ ಟೈಮ್ ಸ್ವಲ್ಪ ಉಂಟಲ್ಲ, ನೀವು ನಮ್ಮ ಹೈಸ್ಕೂಲ್ ಮಕ್ಕಳಿದ್ದಾರೆ ಇಂಟರ್ನ್ ದುಡ್ಡು ಕೊಟ್ಟು ಬರ್ತಾರೆ ಸ್ಟ್ಯಾನ್ಫರ್ಡಿಗೆ, ಎಷ್ಟೋ ಲಕ್ಷ ಕೊಟ್ಟು ಇಂಟರ್ನ್ಶಿಪ್ ಮಾಡಕ್ಕೆ ಬರ್ತಾರೆ ಸ್ಟ್ಯಾನ್ಫರ್ಡಿಗೆ, ಅವ್ರಿಗೆ ಸ್ವಲ್ಪ ಪ್ರೇರಣೆ ಕೊಡ್ಬೋದಲ್ಲ, ನೀವು ಮಾತನಾಡಿ ಅವ್ರ ಹತ್ರ. ನಾನು ಹೇಳಿದೆ, ಆಯಿತು, ನೀವು ನನಗೆ ಬೆಳಗ್ಗೆ ಎಷ್ಟು ಟೈಮ್ 30-40 ಹುಡುಗರು ಬಂದರು. ಅದು ಕೂಡ ಅದರಲ್ಲೂ ಕೂಡ ಸೇವಾ ಮೆಂಬರ್ಗಳು ತುಂಬ ಇದ್ದರು. ಅದರಿಂದ ಭಾರಿ ಇಂಟ್ರೆಸ್ಟಿಂಗ್ ಆದಂಥ ವಿಷಯ ನಾನು ನೋಡಿದ್ದದ್ದು, ಅದರಲ್ಲಿ ತುಂಬ ಚೆನ್ನಾಗಿ ಸ್ಮಾರ್ಟ್ ಇರೋ ಮಕ್ಕಳು, ಅಂದರೆ ಅವರೊಟ್ಟಿಗೆ ನಾವು ವಾದ ವಿವಾದ ಮಾಡೋದು ಕಷ್ಟ. ಸೊ ನನಗೆ ಆಲ್ರೆಡಿ ಭಯ ಆಗಿತ್ತು, ಇವರು ಏನು ಕೇಳ್ತಾರೆ, ಏನು ಪ್ರಶ್ನೆ ಕೇಳ್ತಾರೆ, ಯಾಕಂದ್ರೆ ಇವರಿಗೆ ಜ್ಞಾನ ಕೊಡೋಕೆ ಹೋದ್ರೆ ನಾವು ಸಿಕ್ಕಾಕೊಂಡು ಬಿಡ್ತೀವಿ. ಅದೇ ಸಿಕ್ಕಾಕೊಂಡು ಬಿದ್ದೆ. ಏನಾಯ್ತು ಹೇಳಿದರೆ, ನಾನು ಹೇಳಿರೋ ಮಾತು ದಾನ ಮತ್ತು ಸೇವೆಯ ವ್ಯತ್ಯಾಸ ಅವರಿಗೆ ಹೇಳ್ತಾ ಇದ್ದೆ. ಅಂದರೆ ದಾನ ಮಾಡುವಾಗ ನಾವು ಕೆಲವೊಮ್ಮೆ ಕ್ಯಾಮರಾ ಇಟ್ಕೊಳ್ತೇವೆ, ನಾವು ಸೇವೆ ಮಾಡುವಾಗ ನಿಜ ಭಾವನೆಯಿಂದ ಸರ್ವಿಸ್ ಮಾಡುವಾಗ ಅದು ಸರ್ವಿಸಸ್ ಅಲ್ಲ, ಅದು ಸೇವೆಯಲ್ಲಿ ಕ್ಯಾಮರಾ ಇರ್ದಲೇ ಇದ್ರೂ ಕೂಡ ನಡೀತದೆ, ಯಾಕಂದ್ರೆ ಅದು ಸೇವೆ ಆಗ್ತಾ ಹೋಗುತ್ತೆ ಹೇಳಿ ಹೇಳ್ತಾ ಇದ್ದೆ. ಸೊ ಮಾತನಾಡ್ತಾ ಒಬ್ಬನ ಹುಡುಗ ಬಂದು ಹೇಳ್ತಾ, ಸರ್ ಇದೆಲ್ಲ ಸಾಕು ಸರ್, ನೀವು ನನಗೊಂದು ಪ್ರಾಕ್ಟಿಕಲ್ ಕೆಲವೆಲ್ಲ ವಿಷಯಗಳು ತೊಂದರೆ ಉಂಟು, ನಾವು ನಿಮ್ಗೆ ಹೇಳ್ತೇವೆ ಹೇಳಿದ. ಸೊ ನಾನು ಆಯಿತು, ನಿಮ್ಗೆ ಏನು ಪ್ರಾಬ್ಲಮ್ ಉಂಟು ಹೇಳಿ. ಅವನು ಹೇಳಿದ, ಇದೆಲ್ಲ ಕರೆಕ್ಟ್ ಸರ್, ನಾವು ಇಂಟರ್ನ್ಶಿಪ್ಗೆ ಚಿಕ್ಕ ಪ್ರಾಜೆಕ್ಟ್ ತೊಗೊಳ್ತೇವೆ ಸ್ಲಮ್ಸಲ್ಲಿ. ಅಂದರೆ ಸ್ಯಾನ್ ಫ್ರಾನ್ಸಿಸ್ಕೋ ಹ್ಯಾಸ್ ದ ಹೈಯೆಸ್ಟ್ ಸ್ಲಮ್ಸ್ ಇನ್ ಅಮೆರಿಕಾ, ಸ್ಲಮ್ ಡ್ವೆಲ್ಲರ್ಸ್, ರೋಡ್ ಡ್ವೆಲ್ಲರ್ಸ್ ಎಲ್ಲ. ನಾವು ಅದಕ್ಕೆ ಚಿಕ್ಕ ಪ್ರಾಜೆಕ್ಟ್ ತೊಗೊಳ್ತಾ ಇದ್ದೇವೆ, ನಮ್ಮ ಹತ್ರ ಫಂಡ್ಸ್ ಇಲ್ಲ ಹೇಳಿದ್ರು. ನಾನು ಹೇಳಿದೆ, ಇಂಥ ದೊಡ್ಡ ಯೂನಿವರ್ಸಿಟಿ ನೀವು ಫಂಡ್ಸ್ ಇಲ್ಲ ಹೇಳಿದರೆ ಹೇಗೆ ಹೇಳಿ. ಇಲ್ಲ ಸರ್, ನಮ್ಮ ಹತ್ರ ಫಂಡ್ಸ್ ಇಲ್ಲ, ಯಾಕಂತ ಹೇಳಿದರೆ ಈ ಮಟ್ಟಲ್ಲಿ ನಮಗೆ ಇಂಟರ್ನ್ಶಿಪ್ ಕೊಟ್ಟು ಬರುವಾಗ ನಮಗೆ ಪ್ರಾಜೆಕ್ಟ್ಸ್ ಮಾಡೋಕ್ಕೆ ಹೇಳ್ತಾರೆ, ಬಟ್ ಅದಕ್ಕೆ ಸ್ಪೆಷಲ್ ಅಂತದ್ದು ಏನು ಎಕ್ಸ್ಟ್ರಾ ಫಂಡಿಂಗ್ ಸಿಗೋದಿಲ್ಲ. ಆ ಮಟ್ಟಲ್ಲಿ ಯೋಚನೆ ಮಾಡುವಾಗ ಇದು ಎಷ್ಟು ದಿನದಿಂದ ಚರ್ಚೆ ಆಗ್ತಾ ಉಂಟಿರುವಾಗ ಇಲ್ಲ 3 ತಿಂಗಳಿಂದ ಚರ್ಚೆ ಆಗ್ತಾ. ನಾನು ಹೇಳಿದ್ದೆ, ಈ ಒಂದು ಮಾತು ನೀನು ಅಂದಿದ್ದು ಇವತ್ತಿಗೆ, ಅದಕ್ಕೋಸ್ಕರ ನಾನು ನನ್ನ ಕಡೆಯಿಂದ ಒಂದು ಪ್ರಯತ್ನ ಶುರು ಮಾಡ್ತೇನೆ. ನನ್ನ ಹತ್ರ ಇರುವಂತಹ ಒಂದು ಅಪ್ಗ್ರೇಡ್ ಇರುವಂತಹ ಹಾನರೇರಿಯಂ ಉಂಟು, $1,500 ಕೊಟ್ಟಿದ್ದಾರೆ ನನಗೆ, ಅದನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೇನೆ ಡೊನೇಷನ್ ಆಗಿ, ಇಲ್ಲಿ ಶುರು ಮಾಡೋಣ ಇವತ್ತಿಂದ ಹೇಳಿದೆ. ಸೊ ಗ್ಲೋಬಲ್ ಡೈರೆಕ್ಟರ್ ಪಕ್ಕದಲ್ಲಿ ಸ್ವಲ್ಪ ಟೆನ್ಷನ್ ಆಗೋಗ್ಬಿಟ್ರು, ಏನ್ರಿ ಪ್ರೋಗ್ರಾಮ್ ಶುರು ಮಾಡಿಬಿಟ್ರಿ ನೀವು ಹಿಂಗೆ. ನಾನು ಹೇಳಿದೆ, ಸರ್ 3 ತಿಂಗಳು ಯಾಕೆ ವೇಟ್ ಮಾಡ್ಬೇಕು ಸರ್ ಇಂಥ ಇದಕ್ಕೆ, ನಾನು ಬಿಸ್ನೆಸ್ ಕ್ಲಾಸ್ ಬದಲಿಗೆ ಸ್ವಲ್ಪ ಕಾಲ್ ಸ್ಟ್ರೆಚ್ ಮಾಡಿದ್ರೆ ಇಕಾನಮಿಯಲ್ಲಿ ಹೋದ್ರೆ ನಡೀತದೆ ಸರ್, ಹೋಗಿ ಮುಟ್ತೇನಲ್ಲ ಸರ್ ನನ್ನ ಜಾಗಕ್ಕೆ. ಸೊ ಅದಕ್ಕೆ ಅದನ್ನು ಕೊಟ್ಟುಬಿಟ್ಟು ಅಲ್ಲಿಗೆ ತಕ್ಷಣ ಪ್ರೋಗ್ರಾಮ್ ಶುರು ಮಾಡೋಣ ಹೇಳಿದೆ. ನನ್ನ ಪಕ್ಕದಲ್ಲಿರುವ ಗ್ಲೋಬಲ್ ಡೈರೆಕ್ಟರಿಗೆ ಸ್ವಲ್ಪ ನಾಚಿಕೆ ಆಯಿತು. ಇಲ್ಲ, ಇದು ನೀವು ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ನಾನು ನಿಲ್ಬೇಕಾಗತ್ತೆ, ನಾನು ನಿಲ್ತೀನಿ, ನಾನು ಒಂದು ನನ್ನ ಕಡೆಯಿಂದ ಈಕ್ವಲ್ ಅಮೌಂಟ್ ಡೊನೇಟ್ ಮಾಡ್ತೇನೆ. ಅದನ್ನು ನೋಡಿಕೊಂಡು ಆ್ಯಪಲ್ ಇದ್ದವನು ಇನ್ನೊಬ್ಬ ಇದ್ದ, ಅವನು ಹೇಳಿದ, ಇಲ್ಲ ಸರ್ ಇದು ನನಗೂ ಆಸೆ ಅಂತ ನಾನು ಬಂತೀನಿ, ನಾನು ಒಂದು ಸ್ವಲ್ಪ ಕೊಡ್ತೀನಿ. ಚಿಕ್ಕದಾಗಿ ಒಂದು ದೊಡ್ಡ ಪ್ರೋಗ್ರಾಮ್ ಆಗೋಯ್ತು. ಅದೇ ದಿನ ಘೋಷಣೆ ಮಾಡಿದ್ರು, ಶುರು ಆಗ್ತಾ ಉಂಟೇಳಿ ಮಕ್ಕಳು ಖುಷಿ ಆಗೋದ್ರು. ಏನು ಥ್ಯಾಂಕ್ ಯು ಹೇಳಿಲ್ಲ ನನಗೆ, ಒಟ್ಟೆ ಥ್ಯಾಂಕ್ ಯು ಅಂದರೆ ನಮಸ್ಕಾರ ಹೇಳಿ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋದರು. ಬಟ್ ಮುಖ್ಯವಾಗಿ ನಾನು ಕಲ್ತದ್ದೇನು, ಪ್ರಾಗ್ಮ್ಯಾಟಿಕ್ ಆಗಿ ಪ್ರಾಮಾಣಿಕತೆಯಿಂದ ನಾವು ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕಾಗುತ್ತೆ ಅನ್ನೋದನ್ನು, ರಿಯಲ್ ಇಶ್ಯೂಗಳನ್ನು 500, 1000, 1 ಕೋಟಿ ಅಂತ ಜನಗಳಿಂದ ಬೇಡ, 1-2 ಜನಗಳಿಂದ ಮಾಡಿ ಅದರ ಒಂದು ಪರಿವರ್ತನೆ ತೋರಿಸಿದರೆ ಸಮಾಜಕ್ಕೆ ಅದು ತುಂಬ ದೊಡ್ಡ ಕಾರ್ಯ ಹೇಳಿರುವಂಥ ಒಂದು ಮನೋಭಾವನೆಯನ್ನು ಎದುರುಗೊಂಡು ಇಷ್ಟು ಹೇಳ್ತಾ ನಾನು ಈ ಒಂದು ವೇದಿಕೆ ಕೊಟ್ಟದಕ್ಕೆ ಮತ್ತು ಈ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಸೇವಾ ಭಾರತಿಗೆ ನನ್ನ ವಂದನೆಗಳು. ಮನುಷ್ಯ ಎಷ್ಟೇ ಎತ್ತರಕ್ಕೇರಿದ್ರೂ ಕೂಡ ಮೂಲವನ್ನು ಮರೆಯುವುದಿಲ್ಲ ಅಂತ ಹೇಳೋದಕ್ಕೆ ಡಾಕ್ಟರ್ ವಿಶಾಲ್ ರಾವ್ ನಮಗೆ
ಪ್ರೇರಣೆ. ಅವರು ಮಾತಾಡಿದಂಥ ಕನ್ನಡವನ್ನು ನೋಡಿದರೆ ಪರಿಶುದ್ಧ ಕನ್ನಡ ಅಂತ ಖಂಡಿತ ಹೇಳಬಹುದು. ಸಾಮಾನ್ಯ ಸ್ವಲ್ಪ ವಿದ್ಯಾಭ್ಯಾಸ ಜಾಸ್ತಿ ಆದರೆ ಮಾತುಕತೆಯಲ್ಲಿ ಇಂಗ್ಲೀಷ್ ಬಳಕೆ ಜಾಸ್ತಿ. ಅವರು ಪರಿಶುದ್ಧ ಕನ್ನಡದಲ್ಲಿ ಮಾತನಾಡಿದ್ದಾರೆ. ಹಾಗೆಯೇ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಯಾವ ರೀತಿ ಸೇವಾ ಮನೋಭಾವದಿಂದ ಚಟುವಟಿಕೆ ಮಾಡಬಹುದು ಅಂತೇಳಿ ಹೇಳಿ ಸೇವಾ ಭಾರತಿಗೂ ಕೂಡ ತುಂಬ ಸ್ಫೂರ್ತಿ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ನಾವು ಧನ್ಯರು. ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ದಿಕ್ಸೂಚಿ ಭಾಷಣ ಮಾಡಲಿಕ್ಕಿರುವವರು ಮಾನನೀಯ ಶ್ರೀ CR ಮುಕುಂದ ಅವರು. ಮೂಲತಃ ಬೆಂಗಳೂರಿನವರು. 1990ನೇ ಇಸ್ವಿಯಲ್ಲಿ ತಮ್ಮ BSc ಪದವಿಯ ನಂತರ ಸಂಘದ ಪ್ರಚಾರಕರಾಗಿ ಹೊರಟರು. ಸಂಘದ ಪ್ರಚಾರಕರು ಅಂತ ಹೇಳಿದರೆ ತಮ್ಮ ಕೌಟುಂಬಿಕ ಜವಾಬ್ದಾರಿಗಳನ್ನು ಬದಿಗೆ ಸರಿಸಿ ಹಿಂದೂ ಸಮಾಜವೇ ತಮ್ಮ ಕುಟುಂಬ ಅಂತ ಪರಿಗಣಿಸಿ ತಮ್ಮ ಜೀವನ ಪೂರ್ತಿ ಸಮಾಜದ ಸಂಘಟನೆ, ಸಂಸ್ಕಾರ ಮತ್ತು ಸೇವೆಗಳಿಗೆ ಮುಡಿಪಾಡಿರುವವರಿಗೆ ಸಂಘದಲ್ಲಿ ಪ್ರಚಾರಕರು ಅಂತ ಹೇಳ್ತಾರೆ. ಆ ರೀತಿ 1990ರಲ್ಲಿ ಅವರು ಪ್ರಚಾರಕರಾಗಿ ಹೊರಟು ಈಗ ಅಖಿಲ ಭಾರತ ಮಾನನೀಯ ಸಹ ಸರ್ಕಾರ್ಯವಾಹರಾಗಿ ಅವರು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ಅವರು ಮಂಗಳೂರು ಮಹಾನಗರ, ಮಂಗಳೂರು ವಿಭಾಗ, ಇದರ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಆಲ್ ಇಂಡಿಯಾ ಜಾಯಿಂಟ್ ಜನರಲ್ ಸೆಕ್ರೆಟರಿ ಆರ್ಗನೈಸಿಂಗ್. ಇದು RSSನ 3ನೇ ಉನ್ನತ ಹುದ್ದೆ. ಕರ್ನಾಟಕ ದಕ್ಷಿಣ ಪ್ರಾಂತದ ಪ್ರಚಾರಕರಾಗಿದ್ದರು. ಅಖಿಲ ಭಾರತೀಯ ಸಹ ಬೌದ್ಧಿಕ ಪ್ರಮುಖ ಆಗಿದ್ದರು. ಈಗ ಅವರು ಮಾನನೀಯ ಸಹ ಸರ್ಕಾರ್ಯವಾಹರಾಗಿ ಇಡೀ ದೇಶದಾದ್ಯಂತ ಮತ್ತು ದೇಶದ ಹೊರಗಡೆ ಕೂಡ ಪ್ರವಾಸ ಮಾಡ್ತಾರೆ. ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರು ನಮಗೆ ದಿಕ್ಸೂಚಿ ಭಾಷಣ ಮಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಜೋರಾಗಿದ್ದಾಗಿದೆ. ಸೇವಾ ಭಾರತೀಯ ಅಧ್ಯಕ್ಷರಾಗಿರುವಂಥ ಮುಕುಂದ್ ಕಾಮತ್ ಅವರೇ, ಕಾರ್ಯದರ್ಶಿಗಳಾಗಿರುವ ನಾಗರಾಜ್ ಭಟ್ ಅವರೇ, ಇವತ್ತಿನ ಮುಖ್ಯ ಅತಿಥಿಗಳು ಮತ್ತು ವೈದ್ಯಕೀಯ ಲೋಕದಲ್ಲಿ ವಿಶೇಷವಾಗಿ ಕ್ಯಾನ್ಸರ್ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿರುವಂಥ ಡಾಕ್ಟರ್ ವಿಶಾಲ್ ರಾವ್ ಅವರೇ, ಇಲ್ಲಿ ನೆರೆದಿರುವ ಎಲ್ಲ ಸೇವಾ ಭಾರತೀಯ ಪದಾಧಿಕಾರಿ ಬಂಧುಗಳೇ, ಸಮಾಜದ ಗಣ್ಯಮಾನ್ಯರೇ, ಈ ಸೇವಾ ಭಾರತೀಯಿಂದ ಅದರ ವಿದ್ಯಾರ್ಥಿಗಳಾಗಿರುವ ಮಕ್ಕಳು ಮತ್ತು ಅವರ ಪೋಷಕ ವರ್ಗದವರೇ, ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ ಎನ್ನುವ ಅನುಭವ ಈಗಾಗಲೇ ನಮ್ಮೆಲ್ಲರಿಗೂ ಆಗಿದೆ. ಸೇವಾ ಭಾರತೀಯ ಒಂದು ಯಾತ್ರೆ 33 ವರ್ಷಗಳ ಮುಂಚೆ ಪ್ರಾರಂಭ ಆಗಿದ್ದು, ಈಗ ತಾನೇ ಕಾರ್ಯದರ್ಶಿಗಳು ಹೇಳಿದಂತೆ ಒಂದು ಪ್ರಮುಖವಾದ ಘಟ್ಟದಲ್ಲಿ ಸೇವಾ ಭಾರತಿ ಸಾಮಾಜಿಕ ಸೇವೆಯ ಒಂದು ಕಂಕಣ ತೊಟ್ಟು ಯಾವುದು ತನ್ನ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಒಂದು ಈ ಥರ ಒಂದು ಪ್ರಮುಖ ಘಟ್ಟದಲ್ಲಿ ಬಂದು ನಿಂತಿದೆ. ಯಾರು ಈ ಯಾತ್ರೆಯನ್ನು ಹತ್ತಿರದಿಂದ ಗಮನಿಸಿದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಬ. ಇಲ್ಲಿರತಕ್ಕಂಥ ಅನೇಕ ಮಂಗಳೂರಿನ ಬಂಧುಗಳು ನಾವಿದ್ದೀವಿ. ಇದರ ಹಿಂದೆ ಇರತಕ್ಕಂಥ ಪರಿಶ್ರಮ ಮತ್ತು ಅನೇಕ ಕಾರ್ಯಕರ್ತರು, ಡಾಕ್ಟರ್ ಮತ್ತು ವಿಶೇಷವಾಗಿ ತಾಯಂದಿರು, ಇವರೆಲ್ಲರ ಕೊಡುಗೆ ನಮ್ಮ ಕಣ್ಮುಂದೆ ಬರುತ್ತೆ. ಇವತ್ತು ಇಲ್ಲಿ ಒಂದು ಕಟ್ಟಡದ ರೂಪ, ಈ ರೀತಿಯ ವೇದಿಕೆಯ ಒಂದು ಕಾರ್ಯಕ್ರಮ, ಇದರ ಹಿಂದೆ ಅಂದರೆ ಈ ಘಟ್ಟಕ್ಕೆ ಬರೋದರ ಹಿಂದೆ ಬಹಳ ದೊಡ್ಡದಾದಂಥ ಒಂದು ಪರಿಶ್ರಮದ ಕಥೆ ಇದೆ. ತಮ್ಮ ಸ್ವಂತದ ಸಮಯವನ್ನ, ಸ್ವಂತದ ಹಣವನ್ನ ಸಮಾಜದಲ್ಲಿ ಈ ರೀತಿ ಯಾರಿಗೆ ಸಮಾಜದ ಕೆಲಸಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಅಂತ ಮನಸ್ಸಿದೆ ಅಂಥವರೆಲ್ಲರನ್ನೂ ಸಂಪರ್ಕ ಮಾಡಿ ಇದಕ್ಕೆ ನಿಧಿಯನ್ನು ಒಗ್ಗೂಡಿಸುವುದರಿಂದ ಹಿಡಿದು ಈಗಾಗಲೇ ನಾಗರಾಜ್ ಭಟ್ ಅವರು ವರ್ಣನೆ ಮಾಡಿದಂತೆ ಈ ರೀತಿ ವಿಭಿನ್ನ ಸಾಮರ್ಥ್ಯದ ವಿಶಿಷ್ಟ ಚೇತನದ ಮಕ್ಕಳಿಗೆ ಒಂದು ಅವರಿಗೆ ಆನಂದ ತರುವಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸೋದು,
ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾನೆ. ಈ ಥರ ಅನೇಕ ಮುಖಗಳು ಇದರಲ್ಲಿದೆ. ಇವತ್ತು ಈ ಒಂದು ಸಾಂಸ್ಥಿಕ ರೂಪ ಇದಕ್ಕೆ ಬಂದಿದೆ. ಆದರೆ ಈಗಲೂ ನನಗೆ ನೆನಪಿದೆ, ಇಲ್ಲಿ ವೇದಿಕೆ ಮೇಲೆ ಬರಲಿಲ್ಲ, ಆದರೆ ವಿನೋದ್ ಶೆಣೆಯವರು ಇರ್ಬೋದು, ಅಥವಾ ಇದರ ಹಿಂದೆ ಪ್ರಾರಂಭದಿಂದನೂ ಈ ಸೇವಾ ಭಾರತೀಯ ಎಲ್ಲ ಚಟುವಟಿಕೆಗಳಿಗೆ ಆಧಾರ ಸ್ತಂಭವಾಗಿದ್ದಂಥ ಡಾಕ್ಟರ್ ಯು ವಿ ಶೆಣೆಯವರು ಇರ್ಬೋದು, ಸುಮತಿ ಅಕ್ಕ ಇರ್ಬೋದು, ಅಥವಾ ಈ ಥರ ಇನ್ನೂ ಅನೇಕರು ಒಂದು ಬಹಳ ದೊಡ್ಡದಾದಂಥ ಒಂದು ಕೆಲಸವನ್ನು ಯಾವ ಪ್ರಚಾರ ಪ್ರಸಾರ ಇಲ್ಲದೆ ಮಂಗಳೂರಲ್ಲಿ ಮಾಡ್ತಾ ಬಂತು. ಅದರ ಒಂದು ಭಾಗವಾಗಿ ಇವತ್ತು ಈ ಒಂದು ಪ್ರಕಲ್ಪ, ಈ ಪರಿಸರದ ಉದ್ಘಾಟನೆ ಆಗ್ತಾ ಇದೆ. ಸಮಾಜದಲ್ಲಿ ಅನೇಕ ರೀತಿಯ ಸೇವೆಗಳಿವೆ, ಆದರೆ ಈ ಒಂದು ಆಯಾಮದ, ಈ ಒಂದು ಡೈಮೆನ್ಷನ್ನಿನ ಒಂದು ಸೇವೆ ಅಥವಾ ಈ ಸಂವೇದನಶೀಲತೆ ಅಂತ ಯಾವುದನ್ನ ಈಗ ತಾನೇ ಉಲ್ಲೇಖ ಮಾಡೋರು, ಇದೊಂದು ಸ್ವಲ್ಪ ವಿಶಿಷ್ಟವಾಗಿದೆ. ಯಾಕೆಂದ್ರೆ ಬೇರೆ ಎಲ್ಲ ಸೇವಾ ಕಾರ್ಯಗಳಲ್ಲೂ ಪರಿಶ್ರಮ ಇರುತ್ತೆ, ತ್ಯಾಗನೂ ಇರುತ್ತೆ, ಅಥವಾ ಸಮರ್ಪಣೆಯ ಭಾವನೂ ಇರುತ್ತೆ. ಇದರೊಳಗೆ ಬಹಳ ದೊಡ್ಡದಾಗಿ ಅವಶ್ಯಕತೆ ಇರೋದು ಸಹನೆ. ಯಾವ ಮಕ್ಕಳು ಅಥವಾ ಯಾವ ಸಮಾಜದ ಬಂಧುಗಳಿಗೆ ಸೇವೆಯನ್ನು ಒದಗಿಸಬೇಕಾಗಿದೆಯೋ ಅವರು ಇರುವಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಶಿಕ್ಷಣ ಕೊಡೋದಿರ್ಬೋದು, ಅವರಿಗೆ ಕೌಶಲ್ಯಗಳನ್ನು ಕಲಿಸಿಕೊಡೋದಿರ್ಬೋದು, ಅವರ ಜೀವನದಲ್ಲಿ ಅವರು ಒಂದು ಜೀವನ ಮಾಡಲಿಕ್ಕೆ ಬೇಕಾದಂಥ ಅಗತ್ಯತೆಗಳನ್ನು ಪೂರೈಸೋದಿರ್ಬೋದು. ಇದಕ್ಕೆ ಪೇಷನ್ಸ್ ಅಂದರೆ ಸಹನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇಕು. ಒಂದು ದಿನ ಒಂದು ಶಾಲೆಯ ಒಂದು ಕ್ಲಾಸ್ ಈ ಥರ ತಗೊಳ್ಳೋದ್ರಿಂದ ಹಿಡಿದು, ಅಂದರೆ ಕೆಲವು ಗಂಟೆಗಳಲ್ಲಿ ಒಂದು ಮಗುವಿಗೆ ಒಬ್ಬರು ಶಿಕ್ಷಕಿ ಅಥವಾ ಶಿಕ್ಷಕ ಕಲಿಸಿಕೊಡುವುದರಿಂದ ಹಿಡಿದು ಇಂಥ ದೊಡ್ಡ ಸಂಸ್ಥೆ ಕಟ್ಟುವವರೆಗೆ ಅನೇಕ ಮುಖಗಳಲ್ಲಿ ಇದಕ್ಕೆ ಆ ಸಹನೆಯ ಒಂದು ಅವಶ್ಯಕತೆ ಇದೆ. ಆದರೆ ಇದು ಸಮಾಜಕ್ಕೆ ಬಹಳ ಅಗತ್ಯವಾಗಿದ್ದು ಹೌದು. ಪ್ರಾಸ್ತಾವಿಕ ನುಡಿಯಲ್ಲಿ ಉಲ್ಲೇಖ ಮಾಡಿದಂತೆ ನಮ್ಮ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ನಮ್ಮ ದೇಶದಲ್ಲಿ 3% ಈ ರೀತಿ ವಿಭಿನ್ನ ಸಾಮರ್ಥ್ಯ, ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಏನು ಕರೀತಾರೆ, ಅಥವಾ ವಿಶಿಷ್ಟ ಚೇತನರು ಅಂತ ಕರೀತಾರೆ, ದಿವ್ಯಾಂಗರು ಅಂತ ಯಾವುದನ್ನ ಪ್ರಧಾನಮಂತ್ರಿ ಮೋದಿಯವರು ಉಲ್ಲೇಖ ಮಾಡಿದ್ರು, ಅಂತ 3% ಜನಸಂಖ್ಯೆ ಇದೆ. ಆದರೆ ಅದರಲ್ಲಿ ಸುಮಾರು 27% ಮಂದಿ, ಈ 3% ಜನಸಂಖ್ಯೆಯಲ್ಲಿ 27% ಮಂದಿ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು. 15 ರಿಂದ 30 ವರ್ಷ ಇನ್ನ 26% ಮಕ್ಕಳಿದೆ. ಅಂದ್ರೆ ಸುಮಾರು 53% 30 ವರ್ಷಕ್ಕಿಂತನೂ ಕಡಿಮೆ ವಯಸ್ಸಿನ ವ್ಯಕ್ತಿಗಳು ಈ ರೀತಿ ದಿವ್ಯಾಂಗರಾಗಿದ್ದಾರೆ. ಇನ್ನ 30 ರಿಂದ 60 ವರ್ಷದ ನಡುವೆ ಇನ್ನೂ 31% ಜನಸಂಖ್ಯೆ ನಮ್ಮ ದೇಶದಲ್ಲಿದೆ. ಇದನ್ನ ಪ್ರತಿಶತದಲ್ಲಿ ನೋಡುವುದು ಒಂದು ರೀತಿಯಾದರೆ 140 ಕೋಟಿಯಲ್ಲಿ ಎಷ್ಟು ಲಕ್ಷ, ಎಷ್ಟು ಕೋಟಿ ಜನ ಈ ತರ ಇದ್ದಾರೆ ಅಂದಾಗ ಅದರ ಒಂದು ವ್ಯಾಪಕತೆ ನಮ್ಮ ಕಣ್ಮುಂದೆ ಬರುತ್ತೆ. ಅದಕ್ಕೆ ಅನೇಕ ಮುಖಗಳಿದೆ. ಮತ್ತು ಅವರಿಗೆ ಶಿಕ್ಷಣ ಕೊಡೋದು ಅಂದ್ರೆ ಬೇರೆಲ್ಲ ನಾವೆಲ್ಲ ಈ ರೀತಿ ದಿವ್ಯಾಂಗರ ಅಲ್ಲದವರು ಏನು ಶಿಕ್ಷಣವನ್ನು ಪಡ್ಕೊಳ್ತಾರೆ, ಅದೇ ರೀತಿಯ ಶಿಕ್ಷಣ ಅಥವಾ ಅದಕ್ಕೆ ಬೇಕಾದಂಥ ಸ್ಪೆಷಲ್ ಸ್ಕೂಲ್ ಅಂತ ಏನು ಕರೆಯೋದು, ಅದಕ್ಕೆ ಅವರಿಗೆ ಬೇಕಾದ ರೀತಿಯಲ್ಲಿ ಶಿಕ್ಷಣವನ್ನ ಅದನ್ನ ಮಾಡಿಫೈ ಅಥವಾ ಅದಕ್ಕೆ ಅವರಿಗೆ ಅಗತ್ಯ ರೀತಿಯಲ್ಲಿ ಅದನ್ನು ಸರಿಪಡಿಸಿಕೊಂಡು ಕೊಡುವುದು, ಇದೊಂದು ಅತ್ಯಂತ ಸಹನೆಯನ್ನ ಅಪೇಕ್ಷೆ ಪಡುವಂತ ಕೆಲಸ, ಸುಲಭದ ಕೆಲಸ ಅಲ್ಲ. ಆ ಎಲ್ಲ ಹಿನ್ನೆಲೆಯಲ್ಲಿ ಸೇವಾ ಭಾರತಿ ಈ ಒಂದು ಪ್ರಕಲ್ಪವನ್ನ 33 ವರ್ಷಗಳ ಮುಂಚೆ ಮಂಗಳೂರಿನಲ್ಲಿ ಪ್ರಾರಂಭ ಮಾಡಿದಾಗ ಮತ್ತು ಮಂಗಳೂರಿನ ಜನತೆ ಮತ್ತು ಬೇರೆ ಎಲ್ಲ ಕಡೆಯಿಂದನೂ ಹರಿದು ಬಂದ ನೆರವು, ಈ ಎಲ್ಲದರ ಒಂದು ಪ್ರತಿಫಲವಾಗಿ ಹೆಜ್ಜೆಯನ್ನು ಮುಂದಿಡ್ತಾ ಈಗ ತಾನೇ ವರ್ಣನೆ ಮಾಡಿದಂತೆ ಮುಂದಿನ ಯೋಚನೆಗಳನ್ನು ಸೇವಾ ಭಾರತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅಂದರೆ ಕೇವಲ ಸಣ್ಣ ವಯಸ್ಸಿನ ಮಕ್ಕಳಿಗೆ ಮಾತ್ರ ಅಲ್ಲ, ಅವರಿಗೆ ಒಂದು ವಯೋಮಾನಕ್ಕೆ ಬಂದ ನಂತರ ಅವರ ಭವಿಷ್ಯದ ಬಗ್ಗೆ ಅವರ ತಂದೆ ತಾಯಿಯರ ಮನಸ್ಸಿನಲ್ಲಿರುವಂಥ ಆತಂಕವನ್ನ ಅಥವಾ ಸಂವೇದನೆಯನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆಗಳು, ಇವತ್ತು ಉದ್ಘಾಟನೆಯಾದ ಕಟ್ಟಡವನ್ನ ತೋರಿಸ್ತಾ ಇದ್ರು, ಅಲ್ಲಿ ತಮ್ಮ ಮನೆಯಲ್ಲೇ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದಕ್ಕೆ
ಆ ಮಗುವಿಗೆ ಮತ್ತು ಅವರ ತಂದೆ ತಾಯರಿಗೆ ಇಬ್ಬರಿಗೂ ಶಿಕ್ಷಣ ಕೊಡುವಂತ ವ್ಯವಸ್ಥೆ. ಕೆಲವು ದಿನಗಳ ಕಾಲ ಇಲ್ಲಿ ಬಂದು ಉಳ್ಕೊಳ್ಬೋದು, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಇದೆ. ಇಲ್ಲಿ ಉಳ್ಕೊಂಡು ಅದನ್ನ ಕಲ್ತ್ಕೊಂಡು ನಂತರ ತಮ್ಮ ಮನೆಯಲ್ಲೇ ಆ ಶಿಕ್ಷಣವನ್ನ ಆ ರೀತಿಯಲ್ಲಿ ತಮ್ಮ ಮಕ್ಕಳನ್ನ ಬೆಳೆಸೋದಕ್ಕೆ ಅವ್ರು ಪ್ರಯತ್ನ ಮಾಡಬೇಕು. ಇಂಥ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಸೇವಾ ಭಾರತಿ ಇವತ್ತು ರೂಪಿಸ್ತಾ ಇದೆ. ಮುಂದಿನ ಹಂತದಲ್ಲಿ ಆ ಮಕ್ಕಳನ್ನ ನೋಡ್ಕೊಳ್ತಾ ಇರುವ ತಂದೆ ತಾಯಿಯರಿಗೆ, ಪೋಷಕರಿಗೆ, ಅವ್ರಿಗೆ 50-60 ವರ್ಷ ಆದ ನಂತರ ಮುಂದಿನ ಭವಿಷ್ಯ ಏನು ಅಂತ ಇದೆ. ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂತ ಪ್ರಯತ್ನವನ್ನು ಸೇವಾ ಭಾರತಿ ಮಾಡ್ತಾರೆ. ಈ ಪರಿಸರದಲ್ಲಿ ಅದಕ್ಕೆ ಬೇಕಾದಂತ ವ್ಯವಸ್ಥೆ, ಅಂದ್ರೆ ಮುಂದೆ ಅವರು ಇಲ್ಲೇ ಶಾಶ್ವತವಾಗಿ ಉಳ್ಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಇವತ್ತು ಸೇವಾ ಭಾರತಿ ಯೋಚನೆ ಮಾಡ್ತಾರೆ. ಅಂದ್ರೆ ಒಂದು ಸಣ್ಣ ಕಾರ್ಯಕ್ರಮದ ರೂಪದಲ್ಲಿ. ನನಗೆ ಈಗಲೂ ನೆನಪಿದೆ, ಮಂಗಳೂರಿನಲ್ಲಿ ಡೊಂಗರ್ಕೆರೆಯ ಒಂದು ಶಾಲೆಯ ಪರಿಸರದಲ್ಲಿ ಈ ರೀತಿ ಮಕ್ಕಳೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೆ ಇರೋದು, ಅವರಿಗೆ ವಿವಿಧ ರೀತಿಯ ಆಟಗಳನ್ನು ಆಡಿಸೋದು, ಅವರಿಗೆ ಬೇಕಾದ ತಿನ್ನುವ ವಸ್ತುಗಳನ್ನು ಒದಗಿಸೋದು, ಇದನ್ನ ಯಾವುದೇ ಒಂದು ಸಾಂಸ್ಥಿಕ ರೂಪ ಇಲ್ಲದ, ಅಂದ್ರೆ ಈ ರೀತಿ ಕಟ್ಟಡ, ಅದಕ್ಕೊಂದು ರಿಜಿಸ್ಟ್ರೇಷನ್, ಅದಕ್ಕೊಂದು ITG ಮತ್ತೊಂದು ಏನೂ ಇಲ್ಲದೆ ಕೆಲವು ಕಾರ್ಯಕರ್ತರು ಒಟ್ಟಿಗೆ ಸೇರಿ ಬೆಳಗ್ಗೆಯಿಂದ ಸಂಜೆವರೆಗೆ ಆ ಮಕ್ಕಳನ್ನ ಜೊತೆಗೆ ಇದ್ದುಕೊಂಡು ಸಮಾಜದ ಬಂಧುಗಳನ್ನು ಕರ್ಕೊಂಡು ಬಂದು ಆ ರೀತಿ ಪ್ರಾರಂಭ ಮಾಡಿದ ಕೆಲಸ ಇವತ್ತು ಮುಂದೆ ಹೇಗಿರಬೇಕು, ಭವಿಷ್ಯದಲ್ಲಿ ಹೇಗಿರಬೇಕು ಅನ್ನೋ ಯೋಚನೆ ಮಾಡುವ ಮಟ್ಟಕ್ಕೆ ಸೇವಾ ಭಾರತಿ ಈ ಸಾಧನೆಯನ್ನ ಮಾಡಿದೆ. ಬಹುಶಃ ಕರ್ನಾಟಕದಲ್ಲಿ ಈ ರೀತಿಯಾಗಿ ಒಂದೇ ಪರಿಸರದಲ್ಲಿ ಈ ಥರ 10 ಹಲವು ರೀತಿಯ ಯೋಜನೆಗಳನ್ನ ಒಳಗೊಂಡಿರುವಂತ ಒಂದು ಪ್ರಕಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ಯಾವುದೂ ಇಲ್ಲ. ಅಂತ ಒಂದು ವಿಶಿಷ್ಟ ಸಾಧನೆಯನ್ನ ಸೇವಾ ಭಾರತಿ ಮಂಗಳೂರು ಮಾಡಿದೆ. ಅದು ಸಮಾಜದ ದೃಷ್ಟಿಯಿಂದ ಬಹಳ ಅಗತ್ಯವಾದ ಕೆಲಸನೂ ಹೌದು, ಮಂಗಳೂರಿನ ದೃಷ್ಟಿಯಿಂದ ಈ ರೀತಿ ಸೇವೆ ಮಾಡೋರೆಲ್ಲರ ದೃಷ್ಟಿಯಿಂದ ಒಂದು ಮಾರ್ಗದರ್ಶನ ಮಾಡುವಂಥದ್ದು ಹೌದು. ಈಗ ತಾನೇ ಡಾಕ್ಟರ್ ಒಂದು ವಿಷಯವನ್ನ ಹೇಳಿದ್ರು. ಅಮೆರಿಕ ಅಥವಾ ಇಂಗ್ಲೆಂಡ್ ಯಾವ ರೀತಿಯಲ್ಲಿ ಈ ವಿಷಯವನ್ನ ನೋಡುತ್ತೆ, ಅಥವಾ ಇನ್ನು ಅನೇಕ ವಿಷಯಗಳನ್ನ, ಮತ್ತು ನಮ್ಮ ದೃಷ್ಟಿ, ಭಾರತೀಯ ದೃಷ್ಟಿ ಏನಿರಬೇಕು ಅದಕ್ಕೆ ಅವರು ಉದಾಹರಣೆಗಳನ್ನು ಕೂಡ ಕೊಟ್ಟರು. ಈ ವಿಶಿಷ್ಟ ಕೆಲಸವೂ ಕೂಡ ನಿಜ ವೈದ್ಯಕೀಯ ಸಂಶೋಧನೆ ಇರ್ಬೋದು, ವೈದ್ಯಕೀಯ ಸವಲತ್ತುಗಳಿರ್ಬೋದು, ಅದರಲ್ಲಿ ಮಾಡುವಂತ ಪ್ರಗತಿ, ಅದಕ್ಕೆ ಭಾರತೀಯ ಅಭಾರತೀಯ ಮತ್ತೊಂದು ಏನೂ ಇಲ್ಲ. ಅದಕ್ಕೆ ಜಗತ್ತಿನಲ್ಲಿ ಯಾವುದೇ ಹೊಸ ರೀತಿಯ ಸಂಶೋಧನೆ ಆದರೂ, ಅನುಕೂಲತೆ ಒದಗಿ ಬಂದರೂ ಅದನ್ನ ಎಲ್ಲರೂ ಸ್ವೀಕಾರ ಮಾಡಬೇಕು. ಅದಕ್ಕೆ ತೆರೆದ ಮನಸ್ಸಿನಿಂದ ಆ ಹೊಸ ಸಂಶೋಧನೆಗಳನ್ನ ಒಪ್ಪಿಕೊಂಡು ಇವತ್ತಿನ ಮುಂದಿನ ಪೀಳಿಗೆಗೆ ಅದರ ಅನುಕೂಲತೆ ಈ ರೀತಿ ವಿಶಿಷ್ಟ ಚೇತನಕ್ಕೆ ಸಿಗೋದಿದ್ರೆ ಅದನ್ನು ಒದಗಿಸಿಕೊಡುವಂತ ಪ್ರಯತ್ನ ಎಲ್ಲರೂ ಮಾಡಬೇಕು. ಆದ್ರೆ ಈ ವಿಷಯವನ್ನ ನೋಡುವ ದೃಷ್ಟಿ ಏನಿದೆ, ಡಿಸೇಬಿಲಿಟಿ ಅಂತ ಕರೀತಾರೆ, ವಿಕಲಾಂಗ ಅಂತ ಕರೀತಾರೆ, ಅಥವಾ ಇನ್ಯಾವುದೇ ಹೆಸರಿನಿಂದ ಕರೀಬೋದು, ಇದನ್ನ ನೋಡುವ ದೃಷ್ಟಿ ಏನಿದೆ ಅದರೊಳಗೆ ಭಾರತೀಯ ದೃಷ್ಟಿ ಒಂದು ವಿಶಿಷ್ಟವಾಗಿದೆ. ಸಾಮಾನ್ಯವಾಗಿ ಇವತ್ತು ಈ ಒಂದು ವಿಷಯ ಅಂದ್ರೆ ವಿಶಿಷ್ಟ ಚೇತನ, ದಿವ್ಯಾಂಗರು, ಇದು ಒಂದು 4 ಅಥವಾ 5 ರೀತಿಯಲ್ಲಿ ಇದನ್ನು ಪರಿಗಣನೆ ಮಾಡ್ತಾರೆ. ಒಂದು ಶ್ರವಣದ ಕಾರಣಕ್ಕಾಗಿ ಕೊರತೆ ಇರುವಂಥದ್ದು, ದೃಷ್ಟಿಯ ಕಾರಣಕ್ಕಾಗಿ ಕೊರತೆ ಇರುವಂಥದ್ದು, ಧ್ವನಿಯ ಕಾರಣಕ್ಕಾಗಿ ಕೊರತೆ ಇರುವಂಥದ್ದು, ಚಲನೆಯ ಕಾರಣಕ್ಕಾಗಿ ಲೋಕೋಮೋಷನ್ ಅಂತ ಕರೀತಾರೆ, ಅಂದ್ರೆ ಓಡಾಟದ ಕಾರಣಕ್ಕಾಗಿ ಕೊರತೆ ಇರುವಂಥದ್ದು, ಬುದ್ಧಿಮತ್ತೆಯ ಕಾರಣಕ್ಕಾಗಿ ಕೊರತೆ ಇರುವಂಥದ್ದು. ಇದರ 5 ರೀತಿಯ ಕೊರತೆಗಳು. ಇನ್ನೂ ಅನೇಕ 22 ರೀತಿಯಲ್ಲಿ ಅದರ ವಿಭಜನೆಯನ್ನೆಲ್ಲ ಮಾಡಿದ್ದಾರೆ, ಅದು ಬೇರೆ. ಅಂದ್ರೆ ಸಾಮಾನ್ಯವಾಗಿ 5 ಎಲ್ಲ ಜನಸಾಮಾನ್ಯರಿಗೂ ನಮ್ಮೆಲ್ಲರ ಅನುಭವಕ್ಕೂ ಬರುವಂತ 5 ವಿಷಯಗಳಿವೆ. ಇದನ್ನ 3 ಆಯಾಮಗಳಲ್ಲಿ ನೋಡುವ ಪ್ರಯತ್ನ ಇವತ್ತು ಜಗತ್ತು ಮಾಡ್ತಾ ಇದೆ. ಒಂದು, ಇದೊಂದು ವೈದ್ಯಕೀಯ ಸಮಸ್ಯೆ, ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿರುವ ಒಂದು ಕೊರತೆ ವೈದ್ಯಕೀಯ ಕಾರಣಕ್ಕಾಗಿ, ಅವನು ಜನ್ಮದಿಂದ ಅಥವಾ ಜನ್ಮದ ನಂತರ ಯಾವುದೋ ಆಕ್ಸಿಡೆಂಟೋ ಮತ್ತೊಂದು ಅವನ ಜೀವನದಲ್ಲಿ ನಡೆದಿರೋ ಘಟನೆ ಕಾರಣಕ್ಕಾಗಿ ವೈದ್ಯಕೀಯ ಕೊರತೆಯಾಗಿ ಇದನ್ನ ನೋಡುವಂಥದ್ದು. ಇದು ಒಂದು ಮುಖ. ಆದರೆ ಇದು ಸರಿಯಲ್ಲ ಅಂತ ಇದೊಂದು ಸಾಮಾಜಿಕ ಮುಖವಾಗಿ ನೋಡುವಂಥದ್ದು. ಇದು ಕೇವಲ ವೈದ್ಯಕೀಯ ಕೊರತೆ ಕಾರಣಕ್ಕಾಗಿ ಆಗಿರೋದಲ್ಲ, ಸಮಾಜ ಇಂಥವರ ಬಗ್ಗೆ ಹೊಂದಿರುವಂತ ದೃಷ್ಟಿ,
ಅದರಲ್ಲಿರೋ ಕೊರತೆ ಕಾರಣಕ್ಕಾಗಿ ಇವರಿಗೆ ಕೊರತೆ ಆಗ್ತಾ ಇದೆ. ಈ ರೀತಿ ನೋಡುವಂಥದ್ದು. ಅಂದ್ರೆ ಉದಾಹರಣೆಗೆ ಅನೇಕ ಅಡೆತಡೆಗಳು ಸಮಾಜದಲ್ಲಿ ಇಂಥವ್ರ ಬಗ್ಗೆ, ಅವರನ್ನ ಹೀಯಾಳಿಸೋದ್ರಿಂದ ಹಿಡಿದು, ಅಥವಾ ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಡೋದರಿಂದ ಹಿಡಿದು, ಅಥವಾ ಇವರಲ್ಲಿರೋ ಕೊರತೆ ಇದು ಸಮಾಜಕ್ಕೆ ಒಂದು ಸಮಸ್ಯೆ ಅಂತ ನೋಡೋದ್ರಿಂದ ಹಿಡಿದು, ಈ ರೀತಿ ಸಮಾಜದ ಇಂಥ ವ್ಯಕ್ತಿಗಳ ಬಗ್ಗೆ ಸಮಾಜ ಹೊಂದಿರುವ ದೃಷ್ಟಿ ಇದೊಂದು ಆಯಾಮ. ಆದರೆ ಈ ಎರಡಕ್ಕೂ ಮೀರಿದಂತ, ಇದೆರಡನ್ನೂ ಒಳಗೊಂಡಂತ ಇನ್ನೊಂದು ಆಯಾಮ ಇದೆ. ಆ ಸಮಾಜ, ಅದಕ್ಕಿರುವಂತ ಒಂದು ಸಂಸ್ಕೃತಿ, ಅದು ಕೇವಲ ಇವತ್ತು ಅದು ಒಂದು ಸೋಷಿಯಲ್ ಪ್ರಾಬ್ಲಮ್ ಅಂತನೋ ಅಥವಾ ಒಂದು ಮೆಡಿಕಲ್ ಡಿಸಾರ್ಡರ್ ಅಂತನೋ ಮಾತ್ರ ನೋಡದೆ, ಒಂದು ಸಂಸ್ಕೃತಿಯ ರೀತಿಯಲ್ಲಿ ಅದರ ಪ್ರಾಚೀನ ಕಾಲದಿಂದ ಇಂಥ ವಿಷಯಗಳ ಬಗ್ಗೆ ಅದು ಬೆಳೆಸ್ಕೊಳ್ತಾ ಬಂದಿರುವಂತ ದೃಷ್ಟಿ ಏನಿದೆ, ಇದು ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿದೆ. ಮೊದಲ ಎರಡು ಜಗತ್ತಿನ ಎಲ್ಲಾ ಕಡೆಯೂ ಇದೆ. ಇದೊಂದು ಮೆಡಿಕಲ್ ಪ್ರಾಬ್ಲಮ್ ಅಂತ ನೋಡೋದು, ಅಥವಾ ಸಮಾಜ ಇದರ ಬಗ್ಗೆ ಅಸಡ್ಡೆ ಅಥವಾ ಸರಿಯಾಗಿ ನೋಡದೇ ಇರೋದು, ಅಲ್ಲಿ ಸರಿ ಹೋದ್ರೆ ಇದು ಈ ಸಮಸ್ಯೆಗೆ ಪರಿಹಾರ ಇದೆ ಅಂತ ನೋಡೋದು. ಆದರೆ ಮೂಲಭೂತವಾಗಿ ಇದು ಯಾಕೆ ಈ ರೀತಿಯ ವ್ಯಕ್ತಿಗಳು ಈ ಜಗತ್ತಲ್ಲಿ ಇರ್ತಾರೆ, ಅವರ ವಿಶೇಷತೆ ಏನು, ಅವರ ಕೊರತೆಗಳೇನು, ಸಮಾಜದ ಒಂದು ಸಂಸ್ಕೃತಿ, ಅದರ ಕಾರಣಕ್ಕಾಗಿ ಇಂಥವರ ಬಗ್ಗೆ ಅನೇಕ ಶತಮಾನಗಳು ಅಥವಾ ವರ್ಷಗಳಿಂದ ಬೆಳೆದು ಬಂದಿರುವಂತಹ ಒಂದು ದೃಷ್ಟಿ, ಇದು ಇನ್ನೊಂದು ಮುಖ. ಇಲ್ಲಿ ಭಾರತೀಯ ದೃಷ್ಟಿ ಅದು ವಿಶಿಷ್ಟವಾದ. ಯಾಕೆಂದ್ರೆ ಡಾಕ್ಟರ್ ಈಗ ಹೇಳಬೇಕಾದ್ರೆ ದಾನ ಮತ್ತು ತ್ಯಾಗ ಇದರ ಮಧ್ಯೆ ಇರತಕ್ಕಂಥ ಒಂದು ವ್ಯತ್ಯಾಸದ ಬಗ್ಗೆನೂ ಹೇಳಿದ್ರು. ಇದರೊಳಗೊಂದು ದೃಷ್ಟಿಯಲ್ಲಿ ವ್ಯತ್ಯಾಸ ಇದೆ. ಅದು ಯಾಕೆ ಅಂದ್ರೆ ಜನ್ಮಜಾತ, ಅಂದ್ರೆ ನಮ್ಮ ಸಮಾಜದಲ್ಲಿ ನಮ್ಮ ಋಷಿ ಮುನಿಗಳು ಪೂರ್ವಜರಿಂದ ಬಂದಿರುವ ದೃಷ್ಟಿ ಈ ದಾನ ಮತ್ತು ತ್ಯಾಗದ ನಡುವೆ, ಚಾರಿಟಿ ಮತ್ತು ತ್ಯಾಗದ ನಡುವೆ ಇರುವಂತಹ ಒಂದು ಸಂಸ್ಕೃತಿ ನಮ್ಮನ್ನೆಲ್ಲರನ್ನು ರೂಪಿಸಿದೆ. ಈ ರೀತಿ ಪ್ರತಿಯೊಂದು ವಿಷಯದಲ್ಲೂ ಭಾರತೀಯ ದೃಷ್ಟಿ ಒಂದು ವಿಶಿಷ್ಟವಾಗಿದೆ. ನಮ್ಮ ದೇಶದಲ್ಲಿ ತತ್ವಶಾಸ್ತ್ರ ದೃಷ್ಟಿಯಿಂದ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಅವರು ವ್ಯಕ್ತಿ ಮತ್ತು ಸಮಾಜದ ನಡುವೆ, ಈಗ ತಾನೇ ಯಾವುದು ಗೀತೆಯಲ್ಲಿ ಹೇಳಿದ್ರು, ಇದರ ನಡುವಿನ ಸಂಬಂಧವನ್ನ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ. ವ್ಯಕ್ತಿ ಹುಟ್ಟಿದ ಮೇಲೆ ಸಮಾಜ ಮತ್ತು ವ್ಯಕ್ತಿಯ ನಡುವೆ 4 ರೀತಿಯ ಇಂಟರಾಕ್ಷನ್ಸ್, ಅಂತಕ್ರಿಯೆಗಳು ನಡೆಯುತ್ತೆ. ಮೊದಲನೇದು, ಹುಟ್ಟಿದ ನಂತರ ಸಮಾಜ ಅವರಿಗೆ ಮಗು ಅಥವಾ ಆ ವ್ಯಕ್ತಿಗೆ ಶಿಕ್ಷಣವನ್ನು ಕೊಡುತ್ತೆ. ಇದು ಸಮಾಜ ವ್ಯಕ್ತಿಗೆ ಕೊಡುವಂತ, ಸಮಾಜದಿಂದ ವ್ಯಕ್ತಿಯ ಕಡೆಗೆ ಹರಿದು ಬರುವಂತ ಒಂದು ಪ್ರಕ್ರಿಯೆ. ವ್ಯಕ್ತಿ ಸಮಾಜಕ್ಕೆ ಕರ್ಮವನ್ನ ಮಾಡ್ತಾನೆ, ಅಂದ್ರೆ ಅವನು ಸಮಾಜದಲ್ಲಿ ದುಡಿತಾನೆ, ಅದರಿಂದಾಗಿ ಆರ್ಥಿಕ ವ್ಯವಸ್ಥೆ ರೂಪಿತ ಆಗುತ್ತೆ, ಸಂಪನ್ಮೂಲಗಳಾಗುತ್ತೆ, ಸಮಾಜಕ್ಕೆ ಒಳ್ಳೇದಾಗುತ್ತೆ. ಇದು ವ್ಯಕ್ತಿ ಸಮಾಜದ ಕಡೆಗೆ ತೋರಿಸುವಂಥದ್ದು. ಮೂರನೇದು, ಮತ್ತೊಮ್ಮೆ ಸಮಾಜ ವ್ಯಕ್ತಿಯ ಕಡೆಗೆ ಮಾಡುವಂಥದ್ದು, ಅದನ್ನ ಯೋಗಕ್ಷೇಮ ಅಂತ ಕರೆದಿದ್ದಾರೆ. 4ನೇದು, ವ್ಯಕ್ತಿ ಸಮಾಜದ ಕಡೆಗೆ ಮಾಡುವಂಥದ್ದು, ಅದನ್ನು ಯಜ್ಞ ಅಂತ ಕರೀತಾರೆ. ಎಲ್ಲ ವಿವರಕ್ಕೆ ಹೋಗಲ್ಲ. ಆದ್ರೆ 2 ಸಮಾಜದಿಂದ ವ್ಯಕ್ತಿಯ ಕಡೆಗೆ ಹರಿದು ಬರೋದಾದ್ರೆ, 2 ವ್ಯಕ್ತಿಯಿಂದ ಸಮಾಜದ ಕಡೆಗೆ ಹರಿದು ಹೋಗುವಂಥದ್ದು. ಶಿಕ್ಷಣ ಮತ್ತು ಯೋಗಕ್ಷೇಮ ಸಮಾಜದ ಜವಾಬ್ದಾರಿ, ಕರ್ಮ ಮತ್ತು ಯಜ್ಞ ಅಂದ್ರೆ ಸಮಾಜಕ್ಕೆ ಮಾಡೋದು, ಇದು ವ್ಯಕ್ತಿ ಸಮಾಜದ ಕಡೆಗಿರುವ ಅವನ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ದೃಷ್ಟಿ, ನಮ್ಮ ಸಂಸ್ಕೃತಿ ರೂಪಿತಾಗಿದೆ. ಈ ಸಮಾಜದಲ್ಲಿ ಹುಟ್ಟುವ ಪ್ರತಿಯೊಬ್ಬ ವ್ಯಕ್ತಿಯ ಯೋಗಕ್ಷೇಮ ಇದು ಸಮಾಜದ ಜವಾಬ್ದಾರಿ. ಅಲ್ಲಿ ಇದು ನಾನು ದಾನ ಮಾಡುವಂಥದ್ದೋ, ನಾನು ಚಾರಿಟಿ ಮಾಡೋದು, ನಾನೇನೋ ಸಹಾಯ ಮಾಡೋದು, ಅವನು ನೋಡಿ ನನಗೆ ಸಂವೇದನಶೀಲತೆ ಉಂಟಾಗಿದೆ, ಅದಕ್ಕೆ ನಾನು ಮಾಡ್ತಾ ಇರುವಂತ ತ್ಯಾಗ ಅಂತನೋ, ಇದ್ಯಾವುದೂ ಅಲ್ಲ. ಇದು ಒಂದು ಕರ್ತವ್ಯದ ಮನೋಭಾವಕ್ಕೆ. ಸಮಾಜ ಅಂದ್ರೆ ನಾವೆಲ್ಲರೇ. ವ್ಯಕ್ತಿಗೆ ಶಿಕ್ಷಣ ಕೊಡುವುದು, ವ್ಯಕ್ತಿಯ ಯೋಗಕ್ಷೇಮ ನೋಡ್ಕೊಳ್ಳೋದು, ಇದೆರಡು ಸಮಾಜದ ಜವಾಬ್ದಾರಿ. ಆಗ ಮಾತ್ರ ಬ್ಯಾಲೆನ್ಸ್ ಇರುತ್ತೆ. ಸಮಾಜ ಮತ್ತು ವ್ಯಕ್ತಿಯ ನಡೆಯುವ 4 ಇಂಟರಾಕ್ಷನ್ಸ್, ಶಿಕ್ಷಣ, ಕರ್ಮ, ಯೋಗಕ್ಷೇಮ ಮತ್ತು ಯಜ್ಞದಲ್ಲಿ 2 ಸಮಾಜ ವ್ಯಕ್ತಿಯ ಕಡೆಗೆ ಹರಿಸಬೇಕಾದಂತ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಇದನ್ನ ನೋಡಿದಾಗ ಈ ರೀತಿಯ ಇದನ್ನ ಸೇವೆ ಅಂತ ಕರಿಬೇಕು ಅಥವಾ ಕರ್ತವ್ಯ ಅಂತ ಕರಿಬೇಕು, ಇದು ಸಮಾಜಕ್ಕೆ ಬಹಳ ಅಗತ್ಯವಾಗಿರುವ ಮತ್ತು ಸಮಾಜದಲ್ಲಿ ಎಲ್ಲರ ಜವಾಬ್ದಾರಿ ಆಗಿರತಕ್ಕಂಥ ಒಂದು
ವಿಷಯ. ಈ ದೃಷ್ಟಿಯಿಂದ ನಮ್ಮ ಸಂಸ್ಕೃತಿ, ಭಾರತೀಯ ದೃಷ್ಟಿ ಈ ರೀತಿಯ ಇದನ್ನ ಒಂದು ಸಮಸ್ಯೆಯಾಗಿ ನೋಡದೆ ಇದನ್ನೊಂದು ಪರಿಸ್ಥಿತಿಯಾಗಿ ನೋಡೋದು. ಸಮಸ್ಯೆಯಾಗಿ ನೋಡೋದು ಬೇರೆ, ಒಂದು ಸಿಚುವೇಶನ್ ಆಗಿ ನೋಡೋದು ಬೇರೆ. ಇದನ್ನು ಸಮಸ್ಯೆಯಾಗಿ ನೋಡಲ್ಲ. ವೆಸ್ಟರ್ನ್ ಕಂಟ್ರೀಸ್, ವೆಸ್ಟರ್ನ್ ವಿಚಾರಧಾರೆ, ಇದು ಸಮಾಜದಲ್ಲಿರೋದು ವೈದ್ಯಕೀಯ ಕಾರಣಕ್ಕಾಗಿಯೋ ಸೋಷಿಯಲ್ ಕಾರಣಕ್ಕಾಗಿಯೋ ಇರುವಂಥ ಒಂದು ಸಮಸ್ಯೆ ಅಂತ ನೋಡಿ, ನಾವು ಇದೊಂದು ಪರಿಸ್ಥಿತಿ ಅಂತ ನೋಡಿ ನಮ್ಮ ಶಾಸ್ತ್ರಗಳಲ್ಲಿ ಇದಕ್ಕೆ ಒಳ್ಳೆಯ ಒಂದು ಶಬ್ದದ ಪ್ರಯೋಗನೂ ಇದೆ. ಕೇಂದ್ರ ಧರ್ಮ ಮತ್ತು ಪಾರ್ಶ್ವ ಧರ್ಮ ಅಂತ. ಧರ್ಮ ಎಲ್ಲರಿಗೂ ಇದೆ, ಕೆಲವು ವಿಷಯಗಳು ಕೇಂದ್ರದಲ್ಲಿ ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ನಡೀತಾ ಇರೋದ್ರ ಕಡೆಗೆ ಇರುವಂತಹ ಗಮನ, ಅದು ಆ ಕೇಂದ್ರದ ಧರ್ಮ. ಪಾರ್ಶ್ವ ಧರ್ಮ ಅನ್ನೋದು ಅನೇಕ ಇದೆ ಸಮಾಜದಲ್ಲಿ, ಎಲ್ಲರೂ ಆ ಥರ. ಈಗ 3% ಜನ ಮಾತ್ರ ಈ ಥರ ಇದ್ದಾರೆ. ಅವ್ರಿಗೂ ಒಂದು, ಅವರ ಬಗ್ಗೆಯೂ ಸಮಾಜ ಗಮನಿಸಬೇಕಾದ ಧರ್ಮ ಒಂದಿದೆ. ಧರ್ಮ ಅಂದರೆ ರಿಲಿಜಿಯನ್ ಆ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ, ಸಮಾಜದ ಒಂದು ಬ್ಯಾಲೆನ್ಸ್, ಸಂತುಲನ ಅನ್ನೋ ಅರ್ಥದಲ್ಲಿ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಚಟುವಟಿಕೆಗಳು, ಇದಕ್ಕೆ ಒಂದು ನಮ್ಮ ಭಾರತೀಯ ದೃಷ್ಟಿ ಇದೆ. ಮತ್ತು ನಾನಾಗಲೇ ಹೇಳಿದಂತೆ ಅನೇಕ ಕಾರಣಕ್ಕಾಗಿ ಈ ರೀತಿಯ ಪರಿಸ್ಥಿತಿ ವ್ಯಕ್ತಿಗಳಲ್ಲಿ ಉಂಟಾದಾಗ ಅವರನ್ನ ಅಥವಾ ಆ ವ್ಯಕ್ತಿಗಳನ್ನ ನೋಡುವ ರೀತಿ ಸಮಾಜದಲ್ಲಿ ಅದು ಕೇವಲ ಸಹಾನುಭೂತಿಯಿಂದನೋ ಕರುಣೆಯಿಂದನೋ ಅಲ್ಲದೆ ಅವರು ಸಮಾಜದ ಒಂದು ಭಾಗ ಅಂತ ನೋಡುವುದು. ಇದರಲ್ಲೂ ಕೂಡ ಒಂದು ವಿಶೇಷವಾದ ದೃಷ್ಟಿಯಲ್ಲಿ ಬದಲಾವಣೆ ಇದೆ. ಸಹಾನುಭೂತಿ ತೋರಿಸೋದು, ಕರುಣೆ ತೋರಿಸೋದು, ಇದು ಮನುಷ್ಯನಿಗೆ ಸಹಜವಾದ ಇರಬೇಕಾಗಿದೆ, ಸಮಾಜದಲ್ಲಿ ಇರಬೇಕಾಗಿದೆ. ಆದರೆ ಅಷ್ಟಕ್ಕೆ ಮಾತ್ರ ಸೀಮಿತ ಆದರೆ ಆಗ ನಾನೇನೋ ಕೊಡ್ತಾ ಇದ್ದೀನಿ, ನಾನೇನೋ ಮಾಡ್ತಾ ಇದ್ದೀನಿ, ಅವರು ಪಡ್ಕೊಳ್ತಾ ಇದ್ದಾರೆ ಅನ್ನೋ ಮನೋಭಾವ ಇರುತ್ತೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಕರುಣೆ ಸಹಾನುಭೂತಿಗಿಂತನೂ ಬೆಳೆದಂತ ಇವರು ಕೂಡ ಸಮಾಜಕ್ಕೆ ಕೊಡುಗೆ ಕೊಡುವ ಒಂದು ವರ್ಗ. ನಾವೆಲ್ಲರೂ, ಬೇರೆಲ್ಲರೂ ಹೇಗೆ ಯಾರನ್ನ ಏಬಲ್ಡ್ ಅಂತ ಕರೀತಾರೆ, ಏಬಲ್ಡ್ ಹೇಗೆ ಸಮಾಜಕ್ಕೆ ಕೊಡುಗೆ ಕೊಡ್ಬೋದು, ಯಾರನ್ನ ಡಿಸೇಬಲ್ಡ್ ಅಂತ ಕರೆದಿದ್ದಾರೆ ಅವರು ಸಮಾಜಕ್ಕೆ ಕೊಡುಗೆ ಕೊಡ್ಬೋದು. ಈ ರೀತಿಯಾಗಿ ನೋಡುವುದು ಕೂಡ ನಮ್ಮ ದೃಷ್ಟಿಯಲ್ಲಿರುವ ಒಂದು ಬದಲಾವಣೆ. ಬಹಳಷ್ಟು ಬಾರಿ ನಮ್ಮ ಸಮಾಜದಲ್ಲೂ ಕೂಡ ಅಥವಾ ನಮ್ಮ ಸಂಸ್ಕೃತಿಯಲ್ಲೂ ಕೂಡ ಕರ್ಮದ ಬಗ್ಗೆ ಬಹಳಷ್ಟು ಮಾತಾಡ್ತೀವಿ. ಈ ವಿಷಯವನ್ನು ಕೂಡ ಈ ರೀತಿ ಯಾರು ವಿಶಿಷ್ಟ ಚೇತನರಾಗಿ ಜನ್ಮ ತಾಳಿದ್ದಾರೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸೂತ್ರ ಹೇಳುವುದು, ನಮ್ಮ ನಂಬಿಕೆಯಲ್ಲೂ ಇರುವುದು, ನಾವು ಅನೇಕ ಜನ್ಮಗಳ ಹಿಂದೆಯಿಂದ ಮಾಡ್ತಾ ಬಂದಂಥ ಕರ್ಮದ ಫಲವಾಗಿ ಕೇವಲ ಈ ವಿಶಿಷ್ಟ ಚೇತನ ಆಗಿ ಜನ್ಮ ತಾಳೋದು ಮಾತ್ರ ಅಲ್ಲ, ಈ ಜನ್ಮದಲ್ಲಿ ನಮಗೆ ಸಿಗುವ ಅನೇಕ ಫಲಗಳು ಅಥವಾ ಕಷ್ಟಗಳು, ನಷ್ಟಗಳು, ಒಳ್ಳೆಯದು, ಇದೆಲ್ಲವೂ ಕೂಡ ನಾವು ಹಿಂದೆ ಮಾಡಿದ ಕರ್ಮ. ಇದೊಂದು ನಮ್ಮ ಸಮಾಜದಲ್ಲಿ ಪ್ರಚಲಿತ ಇದೆ. ಪುನರ್ಜನ್ಮದಲ್ಲಿ ನಂಬಿಕೆ ಇರುವ ಸಮಾಜವಾಗಿ, ಅಂದರೆ ಮೆಜಾರಿಟಿ ಸಮಾಜ ಪುನರ್ಜನ್ಮದಲ್ಲಿ ನಂಬಿಕೆ ಇರುವುದಾಗಿ ಇದಕ್ಕೆ ಬಹಳ ಈ ವಿಷಯಕ್ಕೆ ತಾಕತ್ತು ಸಿಗುತ್ತೆ. ಆದರೆ ಆಳವಾಗಿ ನಮ್ಮ ಸಂಸ್ಕೃತಿಯನ್ನು ಯಾರು ಅಧ್ಯಯನ ಮಾಡಿದ್ದಾರೆ, ಇದು ಪ್ರಚಲಿತವಾಗಿರುವಂಥದ್ದು ಹೌದು, ಜಗತ್ತು ಕೂಡ ಒಪ್ಪುವಂಥದ್ದು. ಕರ್ಮ ಸಿದ್ಧಾಂತ ಅಂದರೆ ಇವತ್ತು ಹಿಂದೂ ಧರ್ಮದ ಮುಖ್ಯ ಸಿದ್ಧಾಂತಗಳಲ್ಲಿ ಯಾವುದು ಆಧಾರ ಯಾವುದು ಅಂತ ಕೇಳಿದ್ರೆ ಕರ್ಮ ಅಂತ ಜಗತ್ತು ಅನೇಕರು ಹೇಳ್ತಾರೆ. ಅದಕ್ಕೆ ಒಳ್ಳೆ ಕೊಡ್ತಾರೆ ಮತ್ತು ಅನೇಕ ವಿಷಯಗಳನ್ನು ಅದರ ಆಧಾರದಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಆದರೆ ನಿಜವಾಗಿಯೂ ಹಿಂದೂ ಧರ್ಮದ, ಹಿಂದೂ ಸಂಸ್ಕೃತಿಯ ಮೂಲ ಆಧಾರ ಕರ್ಮ ಸಿದ್ಧಾಂತ ಅಲ್ಲ. ಇದನ್ನು ಬಹಳ ತಜ್ಞರು, ಪ್ರಾಜ್ಞರು ಹೇಳಿದ ನಿಜ. ಕರ್ಮ, ಹಿಂದೆ ಮಾಡಿದ ಕರ್ಮಕ್ಕೆ ಈ ಪ್ರತಿಫಲ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಈ ಜನ್ಮದಲ್ಲಿ ನಾವು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಬರುತ್ತೆ. ಇಲ್ಲದೇ ಇದ್ರೆ ಕಷ್ಟಕರವಾದ ಜನ್ಮ ನಮಗೆ ಬರುತ್ತೆ ಅನ್ನುವ ಹೆದರಿಕೆ, ಆ ಕಾರಣಕ್ಕಾಗಿ ಒಳ್ಳೇದನ್ನೇ ಮಾಡಬೇಕು ಅಂತ ಯೋಚನೆ ಮಾಡುವಂಥ ಆ ಭಾಗ ಇದೆ. ಆದರೆ ಅದು ಮಾತ್ರ ಅಲ್ಲ. ಹಿಂದೂ ಧರ್ಮದಲ್ಲಿ ನಿಜವಾದ ಆಧಾರ ಹಿಂದೂ ಧರ್ಮದ ಯಾವುದು ಅಂದರೆ ಸಚ್ಚಿದಾನಂದ. ಎಲ್ಲರೂ ಆನಂದ ಸ್ಥಿತಿಗೆ ಹೋಗಬೇಕು. ಅವನ ಕರ್ಮ ಯಾವ ಥರ ಆಯ್ಕಾರೋ ಮಾಡಿರಲಿ, ಅದಕ್ಕೆ ಬೇಕಾದಂಥ ಫಲ ಅಫಲ ಏನು ಸಿಗುತ್ತೋ ಅದೆಲ್ಲವನ್ನು ಮಾಡ್ತಾ ಕೊನೆಗೂ ಮುಟ್ಟಬೇಕಾಗಿದ್ದು ಮೂಲ ಆಧಾರ ಯಾವುದು ಅಂದರೆ ಸಚ್ಚಿದಾನಂದ ಅಂತ ಹೇಳ್ತಾರೆ. ಆನಂದ ಸ್ಥಿತಿಗೆ ಹೋಗ್ಬೇಕು. ಹಾಗೆ ಹಿಂದಿನ ಜನ್ಮದಲ್ಲಿ ಇವರು ಕರ್ಮ ಮಾಡಿದ್ರೆ ಅದಕ್ಕೆ ಈ ಜನ್ಮದಲ್ಲಿ ಈ ಥರ ಸಿಕ್ಕಿದೆ ಅಂತ ವಿಶ್ಲೇಷಣೆ ಮಾಡೋದು ಒಂದಾದರೆ, ಈ ಜನ್ಮದಲ್ಲಿ ಅವ್ರು ಹೇಗಿದ್ದಾರೋ ಹಾಗೆ ಸ್ವೀಕಾರ ಮಾಡ್ತಾ ಅವರನ್ನು ಸಚ್ಚಿದಾನಂದ ಸ್ವರೂಪಕ್ಕೆ ತಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡೋದು. ಇದು ನಮ್ಮ ಭಾರತೀಯ ದೃಷ್ಟಿ. ಹಾಗಾಗಿ ಸೇವೆಯ
ಒಂದು ಮುಖದಲ್ಲಿ ನಾನು ಬೇರೆಯವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಅವ್ರಿಗೆ ಅವರ ಕರ್ಮದ ಫಲವಾಗಿ ಈ ಥರ ಜನ್ಮ ಸಿಕ್ಕಿದೆ ಅಂತ ಯೋಚನೆ ಮಾಡಿ ಅವರಿಗೆ ಸೇವೆ ಮಾಡೋದು ಒಂದಾದರೆ, ಅವರು ಸಮಾಜಕ್ಕೆ ಕೊಡುಗೆ ಕೊಡುವಂಥವ್ರು ಮತ್ತು ಈ ಜನ್ಮದಲ್ಲಿ ಅವರಿಗೆ ಸಿಕ್ಕಿರುವಂಥದ್ರೊಳಗೆ ಪ್ರತಿಭೆಯೂ ಇದೆ, ಸಾಮರ್ಥ್ಯವೂ ಅವರ ಬಳಿಯೂ ಇದೆ. ಅವ್ರಿಗಿರುವ ಪ್ರತಿಭೆ, ಅವ್ರಿಗಿರುವ ಸಾಮರ್ಥ್ಯವನ್ನು ಸಮಾಜಕ್ಕೆ ಹೇಗೆ ಉಪಯೋಗವಾಗುವಂತೆ ಮಾಡುವುದು, ಎಲ್ಲರೂ ಸೇರಿ ಆ ಸಚ್ಚಿದಾನಂದ ಸ್ಥಿತಿಗೆ ಅವ್ರನ್ನೂ ಜೊತೆಗೆ ಕರ್ಕೊಂಡು ಹೋಗೋದು ಹೇಗೆ, ಈ ರೀತಿ ಯೋಚನೆ ಮಾಡುವುದು ಇನ್ನೊಂದು. ಡಾಕ್ಟರು ಉಲ್ಲೇಖ ಮಾಡಿದ್ರು ಸೆರೆಬ್ರಲ್ ಪಾಲ್ಸಿ ಬಗ್ಗೆ. ಅನೇಕ ಬಾರಿ ಕಣ್ಣಿನ ಕೊರತೆ ಇರುವವರು, ಮಾತನಾಡಲು ಕೊರತೆ ಇರುವವರು, ಚಲನೆಯ ಕೊರತೆ ಇರುವಂಥದ್ದು, ಕೇಳುವರಲ್ಲಿ ಕೊರತೆ ಇರುವಂಥದ್ದು, ಅವರೆಲ್ಲರ ಪ್ರತಿಭೆಗಳು ಸಮಾಜಕ್ಕೆ ಅರಿವಾಗುತ್ತೆ. ಈಗ ತಾನೇ ನಮ್ಮದೇ ಭಗಿನಿಯರು ಹೇಳಿದ ಹಾಡಿನಿಂದ ಅನೇಕ ಕಣ್ಣಿಲ್ದೇ ಇರುವ ಅವರ ಧ್ವನಿ ಸುಂದರವಾಗಿದೆ, ಸಮಾಜ ಗುರುತಿಸುತ್ತೆ. ಅಥವಾ ನಮ್ಮ ಸುತ್ತಮುತ್ತಲೇ ಅನೇಕರು ವೀಲ್ ಚೇರಲ್ಲೇ ಇದ್ದುಕೊಂಡು ಬಹಳ ದೊಡ್ಡ ದೊಡ್ಡ ಸಾಧನೆ ಮಾಡಿದವರಿದ್ದಾರೆ. ಈಗ ನಮ್ಮ ದೇಶದ ಹೊಸ ಶಿಕ್ಷಣ ನೀತಿ ಏನು ರೂಪಿತ ಆಯಿತು ಕೇಂದ್ರ ಸರ್ಕಾರದ ಮೂಲಕ, ಅದರೊಳಗೆ ಬಹಳ ದೊಡ್ಡ ಕೊಡುಗೆ ಕೊಟ್ಟವರು ಬೆಂಗಳೂರಿನ ಒಬ್ಬರು ಹಿರಿಯ ವಿದ್ವಾಂಸರು. ಅವರಿಗೆ ಕಾಲಿಲ್ಲ, ಅವರು ವೀಲ್ ಚೇರಲ್ಲೇ ಓಡಾಡೋದು, ಆದರೆ ಇಷ್ಟು ದೊಡ್ಡ ಕೊಡುಗೆಯನ್ನು ಅವ್ರು ಕೊಟ್ಟಿದ್ದಾರೆ. ಈ 4 ವಿಷಯಗಳೇನಿದೆ ಅಂದರೆ ಚಲನೆ ಇಲ್ಲದಿರುವವರ ಕೊಡುಗೆ, ಅಥವಾ ಧ್ವನಿ ಇಲ್ಲದಿರೋರ ಕೊಡುಗೆ, ಕಣ್ಣು ಇಲ್ಲದಿರೋರ ಕೊಡುಗೆ, ಕೇಳಿಸದಿರೋರ ಕೊಡುಗೆ, ಇದು ಜಗತ್ತಿನಲ್ಲಿ ಅನೇಕ ಉದಾಹರಣೆ ಕಂಡು. ಆದರೆ ಅನೇಕ ಬಾರಿ ಬುದ್ಧಿಗೆ ಸಂಬಂಧಪಟ್ಟಂತ ಕೊರತೆ ಏನಿದೆ, ಸೆರೆಬ್ರಲ್ ಪಾಲ್ಸಿ ಅಂತ ಹೇಳಿರೋ ಅಥವಾ ಆಟಿಸಮ್ ಅಂತ ಹೇಳ್ತಾರೆ, ಅಥವಾ ADD ಅಂತ ಹೇಳ್ತಾರೆ, ಅಂದರೆ ಅಟೆನ್ಷನ್ ಡೆಫಿಷಿಯನ್ಸಿ ಡಿಸಾರ್ಡರ್ ಅಂತ, ಅಂದರೆ ಅವ್ರಿಗೆ ಏಕಾಗ್ರತೆ ಮಾಡೋದಕ್ಕಾಗಲ್ಲ. ಆತ ಅನೇಕ ಕೊರತೆಗಳಿರೋರಲ್ಲಿ ಅಧ್ಯಯನಗಳು ಹೇಳ್ತಾ ಇದೆ ಅವ್ರಿಗೆ ನಮ್ಮೆಲ್ಲರಿಗಿಂತಲೂ ಹೆಚ್ಚು IQ ಇರೋರು ತುಂಬ ಜನ ಇದ್ದಾರೆ. ಅಥವಾ ಇನ್ನು ಅತ್ಯಂತ ಪ್ರಜ್ಞೆ ಅಥವಾ ಜ್ಞಾಪಕ ಶಕ್ತಿ ಇಟ್ಕೊಂಡು ಕೆಲಸ ಮಾಡ್ಬೋದು ಅಂತವ್ರು ಇದ್ದಾರೆ. ಇವತ್ತು ಜಗತ್ತಿನಲ್ಲಿ ಈ ದೃಷ್ಟಿಯಿಂದ ಹೊಸ ಹೊಸ ಅನೇಕ ಸಂಶೋಧನೆಗಳು, ಅಂಥವ್ರು ಯಾವ ರೀತಿ ಕೆಲಸ ಮಾಡ್ಬೋದು, ಅವರಿಗೆ ಯಾವ ರೀತಿಯ ಅವಶ್ಯಕತೆಗಳನ್ನು ಅಥವಾ ಅನುಕೂಲತೆಗಳನ್ನು ಅಗತ್ಯತೆಗಳನ್ನು ಒದಗಿಸಿಕೊಟ್ರೆ ಅವರು ಸಮಾಜಕ್ಕೆ ಹೇಗೆ ಕೊಡುಗೆ ಕೊಡ್ಬೋದು, ಇದ್ರ ಬಗ್ಗೆ ಅನೇಕ ಹೊಸ ಹೊಸ ರಚನೆಗಳು ನಿರ್ಮಾಣ ಆಗ್ತಾ ಇದೆ. ನನಗನ್ಸುತ್ತೆ ಈ ಭಾರತೀಯ ದೃಷ್ಟಿ ಇಟ್ಕೊಂಡು, ನಮ್ಮ ಹಿಂದೂ ದೃಷ್ಟಿ ಇಟ್ಕೊಂಡು, ಈ ಹಿನ್ನೆಲೆಯಲ್ಲಿ ಮಂಗಳೂರಿನ ಒಂದು ವಿಶಿಷ್ಟವಾದಂಥ ಒಂದು ಪ್ರಯತ್ನ ಏನಿದೆ, ಇದರ ಕೊಡುಗೆ ಜಗತ್ತಿಗೆ ಇನ್ನೂ 10 ಹಲವು ರೀತಿಯಲ್ಲಿ ಸಿಗಬೇಕಾಗಿದೆ ಅಂತ ಅನ್ಸುತ್ತೆ. ವಿಶಾಲ್ ರಾವ್ ಅವರು ಅವರ ಸಾಧನೆಯನ್ನು ಬಹಳ ಸಣ್ಣದಾಗಿ ಹೇಳಿದ್ರು. ಯಾರು ಆ ಜಗತ್ತಿನಲ್ಲಿ ಇದ್ದಾರೆ ಅಂದರೆ ಧ್ವನಿಪಟ್ಟಿಗೆ ಬಗ್ಗೆ ಅವ್ರು ಏನು ಹೇಳಿದ್ರು, ಆ ಜಗತ್ತಿನಲ್ಲಿ ಕೆಲಸ ಮಾಡ್ತಾರೆ, ವೈದ್ಯಕೀಯ ಆ ಕ್ಷೇತ್ರದ ಕೆಲಸ ಮಾಡ್ತಾರೋ ಅನೇಕರು ನನಗೆ ಪರಿಚಯ ಇದೆ. ಈ ಒಂದು ವಿಶಿಷ್ಟವಾದಂಥ ಒಂದು ಪ್ರಯತ್ನ ಇದು ಜಗತ್ತಿನಲ್ಲೇ ಅನೇಕರಿಗೆ ಆಶ್ಚರ್ಯ ಮೂಡಿಸಿರ್ತಕ್ಕಂಥ ಒಂದು ಸಂಶೋಧನೆ. ನಾನು ಯಾಕೆ ಈ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ಅಂದರೆ, ಮಂಗಳೂರಿನ ಅಥವಾ ಈ ಪ್ರದೇಶ ಯಾವುದೊಂದು ಸಣ್ಣ ಜಾಗದಲ್ಲಿ ಈ ಥರ ಒಂದು ಪರಿಸರದಲ್ಲಿ ನಾವು ಮಾಡ್ತಾ ಇರೋ ಪ್ರಯತ್ನ, ಅದು ಸ್ಟ್ಯಾನ್ಫೋರ್ಡ್ದೋ ಹಾರ್ವರ್ಡ್ದೋ ಇನ್ಯಾವುದ್ರದ್ದು ಸರ್ಟಿಫಿಕೇಟ್ ಬೇಕು ಅಂತ ನಾವೇನು ಮಾಡ್ತಾ ಇಲ್ಲ. ಆದರೆ ಅಲ್ಲಿಗೂ ಹೋಗಿ ಯಾವ ದೃಷ್ಟಿ ಕೊಡ್ಬೋದು ಅದಕ್ಕೆ ಉದಾಹರಣೆಯನ್ನು ಕೂಡ ಡಾಕ್ಟರ್ ಈಗ ಕೊಟ್ಟರು. ಈ ಒಂದು ಕ್ಷೇತ್ರದಲ್ಲಿ ಭಾರತೀಯ ದೃಷ್ಟಿಯನ್ನು ಇಟ್ಕೊಂಡು ಮತ್ತು ಈ ಥರ ಕೊರತೆ ಇರುವಂಥ ಮಕ್ಕಳು, ವ್ಯಕ್ತಿಗಳು, ಇವರ ಕೊಡುಗೆಯು ಸಮಾಜಕ್ಕೆ ಹೇಗಾಗ್ಬೋದು, ಕೇವಲ ಕರುಣೆಯ ಸಹಾನುಭೂತಿಯಿಂದ ಮಾತ್ರ ಅಲ್ಲ, ಅವರು ಸಮಾಜದ ಒಳಿತಿಗೆ, ದೇಶದ ಒಳಿತಿಗೆ ಈ ಎಲ್ಲ ರೀತಿಯ 5 ರೀತಿಯ ಕೊರತೆಗಳಿರೋರು ಅವರದೇ ರೀತಿಯಲ್ಲಿ ಕೊಡುಗೆಯನ್ನು ಕೊಡಬಹುದು, ಆ ವಿಶ್ವಾಸವನ್ನು ತುಂಬುವಂಥ ಮತ್ತು ಈ ಒಂದು ಭಾರತೀಯ ದೃಷ್ಟಿ ಇಟ್ಕೊಂಡು, ಹಿಂದೂ ಸಂಸ್ಕೃತಿಯ ನಮ್ಮ ದೃಷ್ಟಿ ಇಟ್ಕೊಂಡು ಇದರೊಳಗೆ ಈ ಕೆಲಸವನ್ನು ಮಾಡ್ತಾ ಈ ಪರಿಸರದಲ್ಲಿ ಇನ್ನೂ ಬಹಳ ದೊಡ್ಡ ದೊಡ್ಡದಾದಂಥ ಸಾಧನೆಗಳು, ಸಂಶೋಧನೆ, ವಿಶೇಷವಾಗಿ ಇವತ್ತು ಅಗತ್ಯ ಇರುವಂಥದ್ದು ಈ ರೀತಿ ಸಂಶೋಧನೆಗಳೇನಾಗುತ್ತೆ ಅದನ್ನು ದಾಖಲೆ ಮಾಡುವಂಥ ಡಾಕ್ಯುಮೆಂಟೇಷನ್. ಅದರೊಳಗೆ ನಮ್ಮ ಸಾಮಾನ್ಯವಾಗಿ ನಮ್ಮದು ಕೊರತೆ ಇರುತ್ತೆ, ನಮ್ಮಂಥ ಎಲ್ಲ ಕಾರ್ಯಕರ್ತರದ್ದು ಪ್ರೋಸೆಸ್ ಡಾಕ್ಯುಮೆಂಟೇಷನ್ ಅಂತ ಯಾವ್ದು ಕರೀತಾರೆ. ಇದು ಇವತ್ತು ಸಮಾಜಕ್ಕೆ ಬೇಕಾಗಿದೆ. ಈ ಥರದ ರಚನೆಗಳನ್ನು ನಿರ್ಮಾಣ ಮಾಡ್ತಾ ಆ ರಚನೆಗಳನ್ನು ಬೇರೆಯವರು ಪಾಲನೆ ಮಾಡೋ ರೀತಿಯಲ್ಲಿ, ಬೇರೆಯವ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕಾದ ಅಗತ್ಯ ಇದೆ. ಆ ಎಲ್ಲ ಕೆಲಸವನ್ನು ಸೇವಾ ಭಾರತಿ
ಒಂದು ತಂಡವನ್ನು ಕಟ್ಟೋದ್ರ ಮೂಲಕ ಮತ್ತು ಈ ರೀತಿ ಕೆಲಸ ಮಾಡ್ತಾ ಇರುವಂಥ ಇನ್ನು ಅನೇಕ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು ಇವ್ರ ಜೊತೆಗೆ ಸಂಪರ್ಕ ಸಂಬಂಧವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ. ಯಾಕಂದರೆ ಯಾವುದೇ ಕೆಲಸ ಯಾವುದೋ ಒಂದು ಸಂಸ್ಥೆ ಮಾಡೋಕ್ಕಾಗಲ್ಲ. ಇವತ್ತು ಜಗತ್ತಿನಲ್ಲಿ ಕೊಲಾಬ್ರೇಷನ್ ಅನ್ನುವಂಥ ಶಬ್ದ ಪ್ರಚಲಿತ ಇದೆ. ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ, ನಮ್ಮದೇ ರೀತಿ ಕೆಲಸ ಮಾಡ್ತಾ ಇರೋ ಇನ್ನೂ ಅನೇಕರಿದ್ದಾರೆ. ಅವ್ರ ಜೊತೆಗೆ ಸೇರಿಕೊಂಡು ಈ ಸಂಶೋಧನೆ ಇರ್ಬೋದು ಅಥವಾ ಕೊಡುಗೆ ಇರ್ಬೋದು, ಸಮಾಜಕ್ಕೆ ಬೇಕಾದಂಥ ಅನುಕೂಲತೆ ಇರ್ಬೋದು, ಇದನ್ನು ಹೆಚ್ಚು ಮಾಡೋದು ಹೇಗೆ ನಂಗನ್ಸುತ್ತೆ. ಆ ರೀತಿಯಲ್ಲಿ ಸೇವಾ ಭಾರತಿ ಈ ರೀತಿ ಕೆಲಸ ಮಾಡ್ತಾ ಇರುವಂಥ ಎಲ್ಲರ ಜೊತೆಗೆ ಸಂಪರ್ಕ ಸಂಬಂಧ ಬೆಳೆಸ್ಕೊಳ್ತಾ ಒಂದು ಕೊಲಾಬರೇಟಿವ್ ಅಪ್ರೋಚ್ ಅಂತ ಯಾವ್ದು ಕರೀತಾರೆ, ಅದರ ಮೂಲಕ ಮತ್ತು ನಾವಿಲ್ಲಿ ಮಾಡಿರೋ ಪ್ರಯೋಗಗಳು, ಅದರಿಂದ ಬಂದಿರುವ ಪರಿಣಾಮಗಳು, ಇದನ್ನ ದಾಖಲೆ ಮಾಡ್ತಾ, ಡಾಕ್ಯುಮೆಂಟೇಷನ್ ಮಾಡ್ತಾ, ವಿಶೇಷವಾಗಿ ಪ್ರೋಸೆಸ್ ಡಾಕ್ಯುಮೆಂಟೇಷನ್. ವಿಶ್ವವಿದ್ಯಾಲಯಗಳಲ್ಲಿ ರಿಸರ್ಚು ಮತ್ತೊಂದಾಗುತ್ತೆ, ಅದು ಅಗತ್ಯ ಅಲ್ಲಿಗೆ. ಆದರೆ ನಮ್ಮದೇ ರೀತಿ ಕೆಲಸ ಮಾಡುವ ಇನ್ನೂ ಅನೇಕರಿಗೆ ಬೇಕಾಗಿರುವಂಥ ನಾವು ಹೇಗೆ ಈ ಕೆಲಸವನ್ನು ಮಾಡಿದ್ವಿ ಅನ್ನೋದು, ಆ ಪ್ರೋಸೆಸ್ ಡಾಕ್ಯುಮೆಂಟೇಷನ್ ಇದನ್ನ ಮಾಡ್ತಾ ಇನ್ನೂ ಒಂದು ವಿಶಾಲವಾಗಿ ಮತ್ತು ಸಮಾಜಕ್ಕೆ ಅತ್ಯಂತ ಅಗತ್ಯವಾದಂಥ ಈ ಕೆಲಸವನ್ನು ಬೆಳೆಸುವಂಥ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡೋಣ. ಸೇವಾ ಭಾರತೀಯ ಕಾರ್ಯಕರ್ತರು ಇವತ್ತು ಅನೇಕರು ಇದನ್ನು ಪ್ರಾರಂಭ ಮಾಡಿದಾಗ ಇದ್ದಂಥ ಅನೇಕರು ಇವತ್ತು ಈ ತಂಡದ ಜೊತೆಗಿಲ್ಲ ಅಂದರೆ ಈ ಲೋಕದಲ್ಲೂ ಇಲ್ಲ. ಆದರೆ ಅವರೆಲ್ಲರ ಕೊಡುಗೆಯೂ ಇದಕ್ಕೆ ಇದೆ. ಅದೆಲ್ಲವನ್ನು ನೆನೆಸ್ಕೊಳ್ತಾ ಇನ್ನೂ ಈ ಕೆಲಸ ಮುಂದೆ ನಾವೆಲ್ಲರೂ ಸೇರಿ ಮುಂದುವರ್ಸೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ನಮಸ್ಕಾರ. ಈಗ ಒಂದು ಸಣ್ಣ ಗೌರವಾರ್ಪಣೆ ಕಾರ್ಯಕ್ರಮ. ಶ್ರೀ ಮರಿಕ್ಕಳ ಚಂದ್ರಶೇಖರ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಮರಿಕ್ಕಳ ಚಂದ್ರಶೇಖರ ಶೆಟ್ಟಿ ಈ 6 ಎಕರೆ ಮಾಧವ ವನದ ಅಂಗುಲ ಅಂಗುಲದಲ್ಲೂ ಕೂಡ ಅವರ ಬೆವರ ಹನಿ ಇದೆ. ಈ ಮಾಧವ ವನದ ಒಂದು ಸಂರಕ್ಷಣೆ ಮತ್ತು ಈ ಯೋಜನೆಯದ್ದು ಕಾರ್ಯಗತ ಆಗಬೇಕಾದ್ರೆ ಅದರಲ್ಲಿ ಅವರ ತುಂಬ ಪರಿಶ್ರಮ ಇದೆ. ಸೇವಾ ಭಾರತೀಯ ಪ್ರತಿನಿಧಿಯಾಗಿ ಈ ಕೆಲಸದ ಉಸ್ತುವಾರಿಯನ್ನು ಅವರು ಸೇವಾ ಮನೋಭಾವದಿಂದ ಮಾಡಿದ್ದಾರೆ. ಈಗ ನೀವೆಲ್ಲ ಗಮನಿಸಿರ್ಬೋದು, ಇಬ್ಬರಿಬ್ಬರು ಅವ್ರನ್ನ ಹಿಡ್ಕೊಂಡು ಬಂದರು. ಅವರಿಗೆ ಈಗ ಹೇಳಿದ್ದು ಸನ್ಮಾನ ಉಂಟು ಅಂತ. ಪ್ರಾಯಶಃ ಮೊದಲೇ ಗೊತ್ತಾಗಿದ್ದರೆ ಅವ್ರು ತಪ್ಪಿಸ್ಕೊಳ್ತಾ ಇದ್ರು. ಅಂತಹ ನಿಸ್ಪೃಹ ಸೇವಾ ಮನೋಭಾವದವರು ಶ್ರೀ ಚಂದ್ರಶೇಖರ್ ಶೆಟ್ಟರು. ಅವರ ಕಿರು ಪರಿಚಯ ಶ್ರೀ ಪ್ರಕಾಶ್ ಪೈ ಅವರು ಮಾಡಿಕೊಡ್ತಾರೆ. ಅವರು ಸೇವಾ ಭಾರತೀಯ ಕಾರ್ಯಕರ್ತರು. ಶ್ರೀ ಮರಿಕ್ಕಳ ಚಂದ್ರಶೇಖರ್ ಶೆಟ್ಟಿ ನಮ್ಮೆಲ್ಲರ ಆತ್ಮೀಯ ಹೆಸರು. ಅವರಿಗೆ ಚಂದ್ರಣ್ಣ ಅಂತ. ಅವರು ಮೊದಲೇ ಚಂದ್ರಣ್ಣ ಎಂಬ ಹೆಸರಿನಿಂದಲೇ ಪ್ರಸಿದ್ಧರು. ಶ್ರೀಯುತ ದಿವಂಗತ ಮರಿಕ್ಕಳ ತಿಮ್ಮಪ್ಪ ಶೆಟ್ಟಿ ಮತ್ತು ದಿವಂಗತ ಪೆರ್ನ ದೊಡ್ಡಮನೆ ವೆಂಕಮ್ಮ ಸಂಕಮ್ಮ ಶೆಟ್ಟಿಯವರ ಸುಪುತ್ರ. ಶ್ರೀಯುತರ ಧರ್ಮಪತ್ನಿ ಶ್ರೀಮತಿ ಅನಿತಾ ಶೆಟ್ಟಿ. ಅವರಿಗೆ 2 ಮಕ್ಕಳು. ಮಗಳು ದೀಕ್ಷಿತಾ ಹಿರಿಯಳು, ಮದುವೆ ಆಗಿದೆ, ಒಂದು ಮಗುವಿನ ತಾಯಿಯಾಗಿದ್ದಾರೆ. ಮಗ ಕರಣ್, ಅವನು ಯಾವಾಗಲೂ ನಮ್ಮೊಟ್ಟಿಗೆ ಇದೇ ಮಾಧವವನದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ನಮ್ಮೊಟ್ಟಿಗೆ ಇರ್ತಾನೆ. ಇವರ ಜನನ 1-3-1963, ಅಂದರೆ ಅವರು 61 ವರ್ಷದ ಯುವಕ. ನರಿಂಗಾನ ಪ್ರಾಥಮಿಕ ಶಾಲೆ, ಕೈರಂಗಳ ಹಿರಿಯ ಪ್ರಾಥಮಿಕ ಶಾಲೆ, ಕುರುನಾಡು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಣ ಪಡೆದು ಸುಮಾರು 18 ವರ್ಷಗಳ ಕಾಲ ಮುಂಬಯಿಯಲ್ಲಿ ಹೋಟೆಲ್ ಉದ್ಯಮ ನಡೆಸಿ ಅಲ್ಲಿಂದ ಊರಿಗೆ ಬಂದ ಬಳಿಕ ಚಂದ್ರಣ್ಣ ತಮ್ಮ ಹಿರಿಯರಿಂದ ಬಂದ ಕೃಷಿ ಭೂಮಿಯನ್ನು ನೋಡಿಕೊಂಡು ತೃಪ್ತ ಜೀವನ ನಡೆಸುವುದರೊಂದಿಗೆ ಸಾಮಾಜಿಕ ಕಾರ್ಯದಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ತನ್ನ ಊರಿನ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಯಾವಾಗಲೂ ಚಂದ್ರಣ್ಣ ಎಂಬ ಹೆಸರಿನಿಂದಲೇ ಕರೆಯಲ್ಪಡುತ್ತಾ ಇರುವಂತಹ ಶ್ರೀಯುತ ಚಂದ್ರಶೇಖರ ಶೆಟ್ಟಿ ಅವರು ಪರಿಶ್ರಮಕ್ಕೆ ಮತ್ತೊಂದು ಹೆಸರು. ಓರ್ವ ಭಜಕರಾಗಿರುವ ಅವರು ಸ್ಥಳೀಯ ಶ್ರೀ ದುರ್ಗಾಪರಮೇಶ್ವರಿ ಮಠದ ಗರ್ಭಗುಡಿಯ ಪುನರ್ನಿರ್ಮಾಣ ಮತ್ತು ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾಗಿ ಮಾಡಿದ ಸಾಧನೆಯನ್ನು ಜನರು ಸದಾ ನೆನಪಿಸುತ್ತಾರೆ.
ದೇವಸ್ಥಾನದ ಆಡಳಿತ ಮಂಡಳಿಯಲ್ಲೂ ಸಕ್ರಿಯರಾಗಿರುವ ಚಂದ್ರಣ್ಣ ಪ್ರತಿ ಭಾನುವಾರ ಮುಂಜಾನೆ ಭಜನೆ ಹಾಗೂ ನವರಾತ್ರಿಯ ಭಜನೆ ಮತ್ತು ಉತ್ಸವಾದಿಗಳಲ್ಲಿ ಸ್ಥಳೀಯ ಭಜನಾ ಮಂಡಳಿಗಳಿಗೆ ಸದಾ ಸ್ಫೂರ್ತಿದಾತರು. ಕಳೆದ 2 ದಶಕಗಳಿಂದ ಅವರು ಇಲ್ಲಿಯ ಈ ಮಾಧವವನದ ಸೇವಾ ಕಾರ್ಯದಲ್ಲಿ ಸಕ್ರಿಯರು. ಮಾಧವವನದ ಯಾವುದೇ ಕಾರ್ಯವಿದ್ದರೂ ಅವರು ತಮ್ಮ ಸ್ವಂತ ಕೆಲಸವೆಂದೇ ಭಾವಿಸಿ ಹಗಲು ರಾತ್ರಿ ಇದೇ ಜಾಗದಲ್ಲಿ ಎಲ್ಲರಿಗೂ ಉಪಲಬ್ಧ ಇರುತ್ತಿದ್ದರು. ಇವತ್ತು ನಾವು ನೋಡಿದಂತಹ ಸೇವಾಚೇತನ ವೃಕ್ಷೋದ್ಯಾನ ಇವತ್ತಿನ ಬಿರು ಬಿಸಿಲಿನಲ್ಲೂ ನಳನಳಿಸಲು ಮುಖ್ಯ ಕಾರಣಕರ್ತರು ಶ್ರೀ ಚಂದ್ರಣ್ಣ ಎಂದರು ಅದು ಅತಿಶಯೋಕ್ತಿಯ ಮಾತಲ್ಲ. ಇಲ್ಲಿ ದೊಡ್ಡ ಸಂಖ್ಯೆಯ ಶ್ರಮಿಕರಿರ್ತಾರೆ. ಯಾವಾಗಲೂ ಆ ಎಲ್ಲ ಕಟ್ಟಡ ಶ್ರಮಿಕರಿಗೆ ಅವರ ಬೇಕು ಬೇಡಗಳನ್ನು ಸದಾ ಸ್ಪಂದಿಸುವ ಅವರಿಗೆ ಇವರೋರ್ವ ಆಪದ್ ಬಾಂಧವ ಎಂದರೆ ತಪ್ಪಾಗಲಾರದು. 2 ಬಾರಿ ಈ ಮಾಧವವನದ ಕಟ್ಟಡದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಭಜನೆಯನ್ನು ಆಯೋಜಿಸಿ ಈ ಪರಿಸರದ ಪಾವಿತ್ರತೆ ಮತ್ತು ಧಾರ್ಮಿಕತೆಯನ್ನು ಹೆಚ್ಚುಪಡಿಸಲು ಶ್ರಮಪಟ್ಟವರು. ಇಂದು ಇಲ್ಲಿರುವ ಗಣ್ಯ ಅತಿಥಿಗಳ ಹಾಗೂ ನೆರೆದಿರುವ ಸಭುಕರ ಸಮ್ಮುಖದಲ್ಲಿ ಶ್ರೀ ಮರಿಕಳ ಚಂದ್ರಶೇಖರ ಶೆಟ್ಟಿಯವರನ್ನು ಗೌರವಿಸಲು ಸೇವಾ ಭಾರತಿಗೆ ಹೆಮ್ಮೆ ಎನಿಸುತ್ತದೆ. ಸಮಾಜಕ್ಕೆ ಅವರ ಸೇವೆಯು ದೀರ್ಘಕಾಲ ದೊರಕುವಂತಾಗಲಿ, ಅವರಿಗೂ ಅವರ ಕುಟುಂಬಕ್ಕೂ ಭಗವಂತನು ಆಯುಷ್ಯ, ಆರೋಗ್ಯ ಹಾಗೂ ನೆಮ್ಮದಿ ಕೊಡುತ್ತಿರಲಿ ಎಂದು ಹಾರೈಸುತ್ತಾ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಶ್ರೀ ಚಂದ್ರಶೇಖರ ಶೆಟ್ಟಿಯವರಲ್ಲಿ ವಿನಂತಿಸುತ್ತೇವೆ. ಈಗ ಧನ್ಯವಾದ ಸಮರ್ಪಣೆ. ಡಾಕ್ಟರ್ KR ಕಾಮತ್ ಅವರು ಮಂಗಳೂರಿನ ಪ್ರಸಿದ್ಧ ಆರ್ಥೋಪೆಡಿಕ್ ತಜ್ಞರು, ಹಾಗೆಯೇ ಸೇವಾ ಭಾರತೀಯ ಟ್ರಸ್ಟಿಗಳಲ್ಲಿ ಒಬ್ಬರು. ಎಲ್ಲರಿಗೂ ನಮಸ್ಕಾರ. ಸೇವಾಚೇತನ ಯೋಜನೆಯ ಕಟ್ಟಡ ಹಾಗೂ ಸೇವಾಚೇತನ ವೃಕ್ಷೋದ್ಯಾನದ ಲೋಕಾರ್ಪಣೆಯನ್ನು ನೆರವೇರಿಸಿಕೊಟ್ಟಂತಹ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಉತ್ತಮವಾಗಿ ನಡೆಸಿಕೊಟ್ಟಂತಹ ಎಲ್ರಿಗೂ ಕೂಡ ಒಂದು ನಮ್ಮ ಸೇವಾ ಭಾರತಿ ಪರವಾಗಿ ಹೃದಯಪೂರ್ವ ನಮಸ್ಕಾರಗಳನ್ನು ಹೇಳ್ತಾ, ಪ್ರಪ್ರಥಮವಾಗಿ ಈ ದಿವ್ಯಾಂಗ ಮಕ್ಕಳು ಮತ್ತು ಅವರ ಹೆತ್ತವರು ಹಾಗೂ ಸಿಬ್ಬಂದಿ ವರ್ಗದವರು ಯಾರಲ್ಲಿ ಬಂದಿದ್ದಾರೆ ಅವರಿಗೆ ಈ ಒಂದು ಸೇವಾ ಭಾರತಿ ಪರವಾಗಿ ನಮ್ಮ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರೊಫೆಸರ್ US ವಿಶಾಲ್ ರಾವ್ ಅಂತ ಈಗಾಗಲೇ ನಿಮ್ಮ ಜೊತೆ ಮಾತಾಡಿದ್ದಾರೆ. ಅವರ ಬಗ್ಗೆ ನನಗೆ ಹೀಗೆ ಗೊತ್ತಾಯಿತು, ಆ ಧ್ವನಿ ಪೆಟ್ಟಿಗೆಯನ್ನು ಆಗ ನಾವು ಕೋವಿಡ್ ಟೈಮ್ನಲ್ಲಿ ಕೇಳ್ತಾ ಇರೋದು ಮಾಡಿದ್ದು ಇವರೇ ಅಂತ ಗೊತ್ತಾದಾಗ ನನಗೆ ಇನ್ನೂ ಬಹಳ ಖುಷಿ ಆಯಿತು. ಎಲೆಮರೆಯ ಕಾಯಿ ಆಗಿದ್ದು ಈ ಥರದ ಸಾಧನೆಗಳನ್ನು ಮಾಡಿ ನಮ್ಮ ಜೊತೆ ಬಂದು ತಮ್ಮ ಕಾಲವನ್ನು ಕಳೆದಿದ್ದಾರೆ. ನಮಗೆ ಕೆಲವು ವಿಷಯದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್, ನಿಮಗೆ ನಮ್ಮ ಸೇವಾ ಭಾರತಿ ಪರವಾಗಿ ಧನ್ಯವಾದಗಳು. ಮತ್ತು ಇನ್ನು ಮುಂದೆ ಕೂಡ ನಮ್ಮ ಕಾರ್ಯಕ್ರಮಗಳಲ್ಲಿ ನಿಮ್ಮ ಒಂದು ಅನುಭವದ ಎಕ್ಸ್ಪೀರಿಯನ್ಸ್ ಹಾಗೂ ನಿಮ್ಮ ಸಲಹೆಗಳು ನಮ್ಮ ಜೊತೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ಸೇವಾ ಭಾರತಿ ಹಾಗೂ ಚೇತನ ಸಂಸ್ಥೆ ಪರವಾಗಿ ಕೇಳ್ಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಸೇವಾ ಭಾರತೀಯ ಸಾಕಷ್ಟು ಹಿರಿಯರು ಮಾರ್ಗದರ್ಶಕರು ಇಲ್ಲಿ ಬಂದಿದ್ದೀರಾ.
ನಾವು ಕಾಣಬೇಕಾಗಿರೋದು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ಟು ಡಾಕ್ಟ್ರು ಹಾಗೂ ಡಾಕ್ಟರ್ ವಾಮನ್ ಶೆಣೆ ನಮ್ಮ IMA ಅವರು ಕೂಡ ಹಾಗೂ ಹಲವಾರು ಪ್ರಭಾವಿ ಹಾಗೂ ಮಾರ್ಗದರ್ಶಕರನ್ನು ಇಲ್ಲಿ ನೋಡ್ತಾ ಇದ್ದೇನೆ. ನಮಗೆ ದಿಕ್ಸೂಚಿ ಭಾಷಣವನ್ನು ಮಾಡಿ ಮಾರ್ಗದರ್ಶನ ಮಾಡಿದಂತಹ ಶ್ರೀಯುತ CR ಮುಕುಂದ್ರವರು ದೇಶದ ಉದ್ದಗಲಕ್ಕೂ ಪ್ರವಾಸದಲ್ಲಿದ್ದು ಮತ್ತು ಸದಾ ರಾಷ್ಟ್ರ ಸೇವೆಯಲ್ಲಿ ತೊಡಗಿಕೊಂಡಿರುವುದು ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಪ್ರೇರಣೆಗೆ ಹಾಗೂ ಸ್ಫೂರ್ತಿದಾಯಕರಾಗಿದ್ದಾರೆ. ಸರ್, ನಿಮಗೆ ನಮ್ಮ ಸೇವಾ ಭಾರತೀಯ ಪರವಾಗಿ ಧನ್ಯವಾದಗಳು ಮತ್ತು ನಮನಗಳು. ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ತಾವೆಲ್ಲರೂ ಇಲ್ಲಿ ಸೇರಿದ್ದೀರಿ. ನಿಮ್ಮೆಲ್ಲರ ಪ್ರೋತ್ಸಾಹ ನಾವು ಮಾಡುವಂಥ ಒಂದು ಸಣ್ಣ ಕೆಲಸಕ್ಕೆ ಪ್ರೇರಣೆಯಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಹೃದಯಾಂತರಾಳದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಸ್ವಾಗತ ನೃತ್ಯ ಮತ್ತು ಸಮೂಹ ಗೀತೆಯನ್ನು ಕೊಟ್ಟಂತ ಈ ನಮ್ಮ ಕೇಂದ್ರಗಳ ಮಕ್ಕಳಿಗೂ ಹಾಗೂ ಶಿಕ್ಷಕರಿಗೂ ಕೂಡ ಅನಂತಾನಂತ ವಂದನೆಗಳು, ಧನ್ಯವಾದಗಳು. ಒಂದು ಕಾರ್ಯಕ್ರಮ ಸುವ್ಯವಸ್ಥಿತವಾಗಿ ನಡೀಬೇಕು ಅಂತಾದರೆ ಎಲ್ಲ ಸ್ವಯಂ ಸೇವಕರು ಹಾಗೂ ನಮ್ಮಲ್ಲಿ ಸಾಕಷ್ಟು ಜನ ಸ್ವಯಂ ಪ್ರೇರಿತರಾಗಿ ಸೇವೆಯನ್ನು ಮಾಡ್ತಾರೆ. ಅವರು ಚೇತನಾ ಸಂಸ್ಥೆ ಆಗಲಿ ಇತರ ಎಲ್ಲ ಸಹ ಸಂಸ್ಥೆಗಳಲ್ಲಿ ಕಾಣ್ತಾರೆ. ಅವರೆಲ್ಲರಿಗೂ ಕೂಡ ಹೆಸರನ್ನು ಹೇಳದೆ ನಮ್ಮ ಸೇವಾ ಭಾರತೀಯ ಪರವಾಗಿ ನಾನು ಹೃದಯಾಂತರಾಳದಿಂದ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ನಮ್ಮ ಪತ್ರಕರ್ತ ಬಂಧುಗಳು ಯಾವತ್ತೂ ನಮ್ಮ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿ ನಮ್ಮ ಜನರಲ್ಲಿ, ನಮ್ಮ ಸಮಾಜದಲ್ಲಿ ಒಂದು ಅರಿವನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಸರ್, ನಿಮ್ಗೆಲ್ರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತಮವಾದ ಉಪಹಾರ ವನ್ನು ಕೊಟ್ಟಂತಹ ಕುಸುಮ್ ಕ್ವಾರ್ಟರ್ಸ್ ಮಂಗಳೂರು ಇವರಿಗೆ ಮತ್ತು ಧ್ವನಿವರ್ಧಕ ಬೆಳಕಿನ ವ್ಯವಸ್ಥೆ ಮಾಡಿದಂತಹ ಪೈ ಇಲ್ಯುಮಿನೇಷನ್ ಆ್ಯಂಡ್ ಸೌಂಡ್ಸ್ ಇದರ ಮಾಲಕರಾದ ವೆಂಕಟರಾಯ್ ಪೈ ಅವರಿಗೆ ಶಾಮಿಯಾನ, ಕುರ್ಚಿ ಇತರ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂತಹ ಈ ಬೃಹತ್ ಕಟ್ಟಡ ನಡೀತಾ ಇದ್ರೂ ಕೂಡ, ಕಾಮಗಾರಿ ನಡೀತಾ ಇದ್ರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಆವರಣವನ್ನು ತಯಾರಿಸಿಕೊಟ್ಟಂತಹ ಹಾಗೂ ಅವರ ಸಿಬ್ಬಂದಿ ವರ್ಗಕ್ಕೆ ಅವರ ಕೊಡುಗೆಯನ್ನು ಈ ಒಂದು ಸಮಯದಲ್ಲಿ ಸ್ಮರಿಸ್ತೇವೆ. ಅವರೆಲ್ಲರಿಗೂ ಕೂಡ ನಮಸ್ಕಾರ ಹಾಗೂ ಧನ್ಯವಾದ. ಈ ಸಂಸ್ಥೆಯಲ್ಲಿ ನಿಸ್ವಾರ್ಥ ಭಾವನೆಯಿಂದ ಸೇವೆ ಸಲ್ಲಿಸುವಂತಹ ಎಲ್ಲ ಟ್ರಸ್ಟಿಗಳು, ವಿಶ್ವಸ್ತರು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಹಾಗೂ ಗಿರಿಯಣ್ಣ ಮತ್ತು ಎಲ್ಲ ಸಹ ಸೃಷ್ಟಿಗಳಿಗೆ ಕೂಡ ಸೃಷ್ಟಿಸ್ತರಿಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾದ ನಮನಗಳನ್ನು ನಮ್ಮೆಲ್ಲರ ಪರವಾಗಿ ನಾವು ನೀಡ್ತೇವೆ. ಹಾಗೂ ಇಲ್ಲಿ ನೆರೆದಂಥ ಎಲ್ಲ ನಾಗರಿಕತೆಗೆ ಮತ್ತು ಇಲ್ಲಿ ಬರುವಂಥ ಎಲ್ಲ ಬಂಧು ಬಾಂಧವರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ನಮ್ಮ ಸಹ ವಿಶ್ವಸ್ತರಾದ ಅಣ್ಣ ಗಜಾನನ್ ಪೈ ಅವರಿಗೂ ಮತ್ತು ಅವರ ಟೀಮ್ನವರಿಗೂ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಕೊನೆಯಲ್ಲಿ ರಾಷ್ಟ್ರಗೀತೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಬೇರೆ ಯಾವುದೇ ಕೆಲಸ ಇದ್ರೂ ಕೂಡ ಅದನ್ನು ನಿಲ್ಲಿಸಿ ರಾಷ್ಟ್ರಗೀತೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಅತಿಥಿಗಳು ವೇದಿಕೆಯಿಂದ ಇಳುವವರೆಗೆ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಕಾರ್ಯಕ್ರಮ ಮುಗಿದಿದೆ. ಮಂಗಳೂರಿಗೆ ಹೋಗಲಿಕ್ಕೆ ಬಸ್ಸಿನ ವ್ಯವಸ್ಥೆ ಇರುವವರು ಇನ್ನೊಂದು 15 ನಿಮಿಷದ ನಂತರ ಬಸ್ ಹೊರಡಲಿಕ್ಕಿದೆ. ಹಾಗೆ ವೃಕ್ಷೋದ್ಯಾನವನ್ನು ಕೂಡ ನೋಡಲಿಕ್ಕೆ ಅವಕಾಶ ಇದೆ.
ಸೇವಾ ಚೇತನ ಕಟ್ಟಡದಲ್ಲಿ ಶೌಚಾಲಯದ ವ್ಯವಸ್ಥೆ ಇದೆ. ಎಡಭಾಗದಲ್ಲಿರುವಂತಹ ಕೋಣೆಗಳ ಶೌಚಾಲಯ ಮಹಿಳೆಯರಿಗೆ, ಬಲಭಾಗದಲ್ಲಿರುವಂತಹ ಶೌಚಾಲಯದ ಕೋಣೆಗಳಲ್ಲಿರುವಂತಹ ಶೌಚಾಲಯ ಪುರುಷರಿಗೆ. ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇದೆ. ಕಾಫಿ ಟೀ ಕೌಂಟರ್ನ ಹತ್ತಿರ ಇದೆ, ಹಾಗೆ ವೇದಿಕೆ ಹತ್ತಿರ ಇದೆ. ಅವಶ್ಯಕತೆ ಇರುವವರು ಬಳಸ್ಕೊಳ್ಬಹುದು.